Hello guys, welcome to the Humble Trader YouTube channel presents the Anonymous Trader Stop. ಈ ಸೀರೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗಳ ಜೊತೆ ತಿಳ್ಕೊಳ್ತಾ ಹೋಗ್ತೀರಾ. ನಮ್ಮ ಪ್ರತಿಯೊಂದು ವಿಡಿಯೋಗಳು ಸಹ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿರುತ್ತೆ. ಮಾತಾಡೋಣ ಅಂತ ಏನು ಈ ಅದೇನೇ ದಿನದ ಚರ್ಚೆ. ರಿಟೇಲ್ ಟ್ರೇಡರ್ಸ್ ಹೌದೇ ಯಾವ ಆಪ್ಷನ್ಸ್ ಕರ್ಕೊಂಡ್ಬಂದು ಹೊಡೆದೊಡ್ ಕಳಿಸ್ತಾ ಇದಾರೆ ಅಂತ. ಅಂಡ್ ಆಕ್ಚುಯಲ್ ಥಿಂಗ್ ಅವ್ರು ಏನ್ ಮಾಡ್ಬೇಕು ಅಂತ. ಸರ್ ಇಷ್ಟೊತ್ತರೆಗೂ ಯಾವ್ಯಾವ ತರ ಅವ್ರಿಗೆ ಟ್ರ್ಯಾಪ್ ಮಾಡ್ತಾರೆ ಅಂತ ಮಾತಾಡಿದ್ವಿ. ಏನಕ್ ಅವ್ರನ್ನ ಕರ್ಕೊಂಡ್ಬಂದ್ರೆ ಏನ್ ಮಾಡ್ಬೇಕು ಅವ್ರು ಆಪ್ಷನ್ಸ್ ಎಕ್ಸಾಂಪಲ್ ಒಬ್ಬ ಆಪ್ಷನ್ ಬೈಯಿಂಗ್ ನ ಆಪ್ಟ್ ಮಾಡ್ತಾನೆ ಅಂದಾಗ ಅವ್ರ ಏನಾಗಿರ್ಬೇಕು ಆಪ್ಷನ್ ಬೈಯಿಂಗ್ ಗೆ ಅಥವಾ ಆಪ್ಷನ್ ಸೆಲ್ಲಿಂಗ್ ಗೆ ಎಲಿಜಿಬಿಲಿಟಿ ಏನು ಅನ್ನೋದು. ಫಸ್ಟ್ ಎಲಿಜಿಬಿಲಿಟಿ ಮಾಡ್ಬೇಕು, ದುಡ್ಡಿರ್ಬೇಕು, ಕ್ಯಾಪಿಟಲ್ ಮಾರ್ಕೆಟ್ ಇದು ಕ್ಯಾಪಿಟಲ್ ಇರ್ಬೇಕು. ಸುಮ್ಮನೆ ಹೋಗಕ್ಕೆ ಜಾತ್ರೆ ಅಲ್ಲ ಜಾತ್ರೆ ಅಲ್ಲ, ನಮ್ದು ಬಿಸ್ನೆಸ್ ಮಾಡೋ ಜಾಗ ಇದು. ಆಕ್ಚುಲಿ ತುಂಬಾ ಜನ ಬಿಸ್ನೆಸ್ ಅಂತಾನೆ ಕನ್ಸಿಡರ್ ಮಾಡಲ್ಲ, ಹಾಬಿ ಅಂತ ಕನ್ಸಿಡರ್ ಮಾಡ್ತಾರೆ. ನನ್ಗೆ ಹೇಳ್ತಾರೆ ಒಂದ್ ಹಾಬಿ ತರ ನಾನು ಟ್ರೇಡಿಂಗ್ ಮಾಡೋದು ಅಂತ. ಹಾಬಿಗೂ ಟ್ರೇಡಿಂಗಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಬಿಲಿ ನಾವು ದುಡ್ಡು ಖರ್ಚು ಮಾಡಿ ಅದರಿಂದ ಒಂದ್ ಮಜಾ ತಗೊಂತೀವಿ. ಟ್ರೇಡಿಂಗ್ ನ ಹಾಬಿ ತರ ಮಾಡಿದ್ರೆ ನಾವು ದುಡ್ಡು ಖರ್ಚು ಮಾಡಿ ಮಜಾ ತಗೊಂತೀವಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಒಳಗಡೆ ಬಂದ್ರೆ ಒದೆ ಬೀಳುತ್ತೆ, ಮಾರ್ಕೆಟ್ ಹೊಡೆದ. ಮೈ ಹಾಬಿ ಇಸ್ ಟ್ರಾವೆಲಿಂಗ್ ಮನಿ, ಮೈ ಹಾಬಿ ಇಸ್ ಬರ್ನಿಂಗ್ ಮನಿ ಅನ್ನಂಗ್ ಆಗುತ್ತೆ. ಮೇಕಿಂಗ್ ಮನಿ ಬರ್ತಾ ಇಲ್ಲ. ಈ ಜಸ್ಟ್ ಲೈಕ್ IPO ಮಾತಾಡಿದ್ವಲ್ಲ ಆಗ್ಲೇ, ರಿಟೇಲರ್ಸ್ ಯಾಕೆ ಫೇಲ್ ಆಗ್ತಾರೆ ಅಂತ. IPO ವಿಚಾರದಲ್ಲಿ ಸಿಂಪಲ್ ಆಗಿ ಡಿಸ್ಕಷನ್ ಅಲ್ಲಿ ಏನ್ ಬಂತೇಳಿ ವಿಷಯ, ಸಣ್ಣದಾಗಿ ಮಾಡ್ಬೇಕಾದ್ರೆ ರಿಸರ್ಚ್ ಮಾಡಲ್ಲ ಅಂತದ್ದು. ಇದ್ರಲ್ಲೂ ಡಿರೈವೇಟಿವ್ ಮಾರ್ಕೆಟ್ ಅಲ್ಲೂ ಸಣ್ಣದಾಗಿ ಮಾಡ್ಬೇಕಾಗಿರೋ ರಿಸರ್ಚ್ ನ ಯಾರು ಮಾಡಲ್ಲ. ಆಪ್ಷನ್ಸ್ ಮಾರ್ಕೆಟಿಂಗ್ ಯಾಕೆ ಕರಿತಾ ಇದ್ರೆ ಎಲ್ಲ ರಿಟೇಲರ್ಸ್ ನ ಅಂತ ಅಂದ್ರೆ, ರಿಟೇಲರ್ಸ್ ಅಲ್ಲಿ 90% ಎಲ್ಲರೂ ಆಪ್ಷನ್ ಬೈಯರ್ಸ್. ನೀವು ಅಂಗಡಿ ಹಾಕ್ತಾ ಇದ್ದೀರಪ್ಪ, ನಿಮಗೆ ಗಿರಾಕಿ ನೀವು ಹುಡ್ಸ್ಕೊಳ್ತಾ ಕೆಪಾಸಿಟಿ ಇದೆ, ನಿಮ್ಗೆ ಗಿರಾಕಿಗಳನ್ನ ಹುಡ್ಸ್ಕೊಂತ ಇದ್ದೀರಾ. ಇನ್ಫ್ಲುಯೆನ್ಸರ್ಗಳು ಬಾಬಾ ಅಂತ ಕರಿತಾ ಇದಾರಲ್ಲ, ಅವರೆಲ್ಲ ನಿಮ್ಮ ಅಂಗಡಿ ಇದು ಸೇಲ್ಸ್ ಮಾಡಕ್ ಏಜೆಂಟ್ಗಳು. ಮೆಜೆಸ್ಟಿಕ್ ಅಲ್ಲಿ ರಾತ್ರಿ ಹೊತ್ತು ಹೋದ್ರೆ, ಅಣ್ಣ ಎಲ್ಲಿಗೆ ಹೋಗ್ಬೇಕಣ್ಣ, ನಿಮ್ ಮನೆಗೆ ಹೋಗಕ್ ಬೆಂಗಳೂರಲ್ಲಿ ಯಾವ್ದೋ ವಿಜಯನಗರಕ್ಕ ರಾಜಾಜನಗರಕ್ಕ, ನಿಮ್ಮನ್ನು ಹಿಡ್ಕೊಂಡ್ ಬೇಕಾದ್ರೆ ಬಳ್ಳಾರಿದು ಬಾಗಲಕೋಟೆದು ಬಸ್ ಹಸ್ಬಿಡ್ತಾರ ನನ್ನ ಮಕ್ಳು ಹಾಕರ್ಸ. ಇನ್ಫ್ಲುಯೆನ್ಸರ್ಗಳು ಹಂಗೆ, ಬಾಣ ₹500 ಬಳ್ಳಾರಿ ಕಳಿಸ್ತೀನಿ, ಪ್ರೈವೇಟ್ ಬಸ್ ಟಿಕೆಟ್ ಬಾಕಿ ಉಳಿದಿರ್ತಾವಲ್ಲ ಕಮಿಷನ್ ಏಜೆಂಟ್ಗಳು, ಬ್ರೋಕರ್ಸ್ ಗಳು, ಬಸ್ ಅವ್ರು ಬಸ್ ಅವರು, ಅವ್ರಿಗೆ ವ್ಯಾಪಾರ ಆಗ್ಬೇಕು. ಹಂಗೆ ನಾನು ಪಾಪ ಕಮಿಷನ್ ಏಜೆಂಟ್ ಗಳಿಗೆ ಬೈಯಲ್ಲ, ಹಂಗೆಲ್ಲ ಹೇಳ್ತಿರೋದು. ಅವ್ರಗಳ ಬಿಹೇವಿಯರ್ ಹೆಂಗಿರುತ್ತೆ ಅಂದ್ರೆ ಹಿಡ್ಕೊಂಡೋಗಿ ಹಾಕೋದು ಒಳಗೆ ಬಸ್ಸಿಗೆ. ಅದ್ರಲ್ಲೂ ಯಾವನಾರು ಒಬ್ಬ ಅಣ್ಣ ನಾನು ಇಂಥ ಊರಿಗೆ ಹೋಗ್ಬೇಕು ಅಂತ ಏನಾದ್ರು ಕೇಳ್ದ ಅನ್ಕಳಿ, ಅವನಿಗೆ ₹1000 ಕಿತ್ ಕಳಿಸ್ತಾರೆ. ಅದು ಹೆಂಗ್ ಹೇಳ್ತಾರೆ ಗೊತ್ತಾ, ಓ ನಮ್ಮೂರೇನಾ ಬನ್ನಿ ಅಣ್ಣ ಕರ್ಕೊಂಡು ಅಂಡ್ ತಗೊಂಡೋಗಿ ಕಿಟಕಿ ಪಕ್ಕನೆ ಕೂರಿಸ್ತಾರೆ. ಅದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ರಿಲೇಟ್ ಮಾಡೋದಾದ್ರೆ ಚಾರ್ಟ್ ಫ್ರೀ ಕೊಡ್ತಾರೆ, ಎಲ್ಲ ಫ್ರೀ, ಎಲ್ಲ ಫ್ರೀ ಫ್ರೀ ಫ್ರೀ. ಅಷ್ಟು ಫ್ರೀ ಕೊಡ್ತಾ ಇದಾರೆ ಅಂದ್ರೆ ಜನ ಅರ್ಥ ಮಾಡ್ಕೊಬೇಕು ಏನೋ ಇದೆ ಇದ್ರಲ್ಲಿ ಟ್ರ್ಯಾಪ್ ಅಂತ. ಅಂಡ್ ಟ್ರೇಡಿಂಗ್ ಒಂದ್ ಲೆವೆಲ್ಗೆ ಏನೋ ಹೇಳ್ತಾ ಇದ್ರಿ, ಸಾರಿ ಹೇಳಿ. ಈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಬಿಟ್ರೆ ಅರ್ಥ ಆಗುತ್ತೆ ಮಾರ್ಕೆಟ್ ಅಂದ್ರೆ ಏನು, ಇದ್ರ ಇಂಟೆನ್ಸಿಟಿ ಏನು. ಈ ಚಿಕ್ಕ ಒಂದು ಕ್ಯಾಂಡಲ್ ಸಹ ಹೊಡೆದು ಮನೆ ಕಳ್ಸೋಷ್ಟು ತಾಕತ್ತಿದೆ ಮಾರ್ಕೆಟ್ ಅಲ್ಲಿ. ಖಂಡಿತ ಇದೆ. ಈ ಒಂದು ಕ್ಯಾಂಡಲ್ ಸಾಕು, ಇದೊಂದು ಡೋಜಿ ಸಾಕು ಮಾರ್ಕೆಟ್ ಅಲ್ಲಿ ನಿಮ್ನ ಹೊರಗಡೆ ಕಳ್ಸಕ್ಕೆ. ಅದನ್ನ ಆ ರಿಸ್ಕ್ ನ ಅಕ್ಸೆಪ್ಟ್ ಮಾಡ್ಬೇಕು. ಸೊ ಈ ಮ್ಯೂಚುವಲ್ ಫಂಡ್ ಅವರೆಲ್ಲ ಫಸ್ಟೇ ಕೊಡ್ತಾರಲ್ಲ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಪ್ಲೀಸ್ ರೀಡ್ ಅದನ್ನ ಫುಲ್ ಕ್ಲಿಯರ್ ಆಗಿ ಸ್ಲೋ ಆಗಿ ಹೇಳ್ತೀನಿ, ಯಾರು ಹೇಳಿರೋದಿಲ್ಲ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಪ್ಲೀಸ್ ರೀಡ್ ದಿ ಆಫರ್ ಡಾಕ್ಯುಮೆಂಟ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್. ಇಷ್ಟನ್ನೇ ಅವರು 2 ಸೆಕೆಂಡ್ ಅಲ್ಲಿ ಹೇಳ್ತಾರೆ. ಅವ್ರ ಎಂತ ಬುದ್ಧಿವಂತರು ಯಾವ ತರ ಇದಾರೆ ಅಂತಂದ್ರೆ, ನೀನ್ ದುಡ್ಡು ಹಾಕು ಅಂತ ಫಸ್ಟ್ ಹೇಳ್ತಾರೆ, ಆಮೇಲೆ ಇದು ರಿಸ್ಕ್ ಇದೆ ಬೇಡ, ರಿಸ್ಕ್ ಇದೆ ನಿನ್ನ ಹಣೆ ಬರ ಅಂದ್ರೆ ನಿನ್ನ ಆಪ್ಷನ್, ನಿನ್ ಲಗೇಜಿಗೆ ನೀನೇ ಜವಾಬ್ದಾರಿ ಅಂತ.
ಮಾರ್ಕೆಟ್ ಅಲ್ಲಿ ನಿಮ್ ಲಾಸ್ ಆಯ್ತು ಅಂದ್ರೆ ಯಾರೋ ಬಂದು ಅದನ್ನ ತಲೆ ಮೇಲೆ ಎತ್ಕೊಳಕ್ ಸಾಧ್ಯ ಇಲ್ಲ, ನೀವೇ ಎತ್ಕೊಬೇಕಂತ. ಅದನ್ನ ಅರ್ಥ ಮಾಡ್ಕೊಂಡು ಮಾರ್ಕೆಟ್ ನ ಬಿಸ್ನೆಸ್ ತರ ಮಾಡಿದ್ರೆ ಇದ್ರಲ್ಲಿರೋ ದುಡ್ಡು ಎಲ್ಲೂ ಇಲ್ಲ. And it is one of the most beautiful business. ಅದು ಬಿಸ್ನೆಸ್, ಹಾಬಿ ಅಲ್ಲ. ನಮ್ ಮನೇಲೂ ಬೈತಾರೆ, ಅದೇನ್ ಟ್ರೇಡಿಂಗ್ ಮಾಡ್ತೀಯಾ, ಏನಾದ್ರು ಕೆಲ್ಸ ಹುಡಿಕು ಅಂತ. ಅವ್ರಿಗೂ ನಾನ್ ಬ್ಯಾಂಕ್ ಬ್ಯಾಲೆನ್ಸ್ ತೋರ್ಸಕ್ ಆಗ್ತಿಲ್ಲ, ತೋರ್ಸಿದ್ರೆ ಮತ್ತೆ ತಿಂಗಳ ನಂಗೆ ಅಷ್ಟ್ ಹಾಕು ಇಷ್ಟ್ ಹಾಕು ಅಂತಾರೆ. ಎಕ್ಸ್ಪೆಕ್ಟೇಷನ್ಸ್ ಮತ್ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಕೊಟ್ಟಂಗ ಆಗುತ್ತೆ. ಹೌದು. ಆದ್ರೆ ಸರ್ ಹೆಲ್ಪ್ ಮಾಡೋಣ. ಇನ್ನೊಂದು ಆಕ್ಚುಲ್ ಏನಿಲ್ಲ, ಹೇಳಿ ಹೇಳಿ ಹೇಳಿ. ಆಕ್ಚುಲ್ ಟ್ರೇಡಿಂಗ್ ಮಾಡೋರ ಹತ್ರ ಯಾರೇ ಹೋಗಿ ಕೇಳಲಿ, ಏನು ಒಳಗಡೆ ಇಟ್ಕೊಳಲ್ಲ, ಹೇಳ್ಬಿಡ್ತಾರೆ ಇದ್ ಹಿಂಗೇನೆ ಹಿಂಗೇನೆ ಹಿಂಗೇನೆ. ಬಟ್ ಹಾಫ್ ಬಾಯ್ಲ್ಡ್ ರೈಸ್ ಇರುತ್ತಲ್ಲ, ಅದ್ ಹೇಳ್ತಾ ಇರುತ್ತೆ, ಇದ್ರಲ್ಲಿ ಬಿರಿಯಾನಿ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು. ಆದ್ರೆ ಟ್ರೇಡಿಂಗು ಅನ್ನ ಸಾರ ಇರ್ಬೇಕು. ದಿನ ಬಿರಿಯಾನಿ ತಿಂದ್ರೆ ಆಗಲ್ಲ. ದಿನ ಅನ್ನ ಸಾರ ಅಷ್ಟೇ ಹೋಗೋದು ಹೊಟ್ಟೆ ಒಳಗೆ. ಬಟ್ ಒಂದಿನ ಕೊಡುತ್ತೆ ಮಾರ್ಕೆಟ್ ಬಿರಿಯಾನಿ. ದಿನ ಕೊಡುತ್ತೆ, ಕಲ್ತ್ ಮೇಲೆ ದಿವ್ಸ ಕೊಡುತ್ತೆ. ಕಲಿಯೋದು ಬಿಡೋದು ಸೆಕೆಂಡ್ರಿ ಸರ್. ಈಗ ಅದನ್ನು ಬಿಟ್ಬಿಟ್ಟು ಒಂದು ಕಲ್ತ್ಕೊಂತ ಹೋಗ್ಬೋದು ಅಂದ್ರೆ ಮಾರ್ಕೆಟ್ ಪ್ರತಿದಿನ ಹೇಳ್ಕೊಡುತ್ತೆ. ಅದ್ ಮಾರ್ಕೆಟ್ ಅಂದ್ರೆ ಏನು ಅಂತ ಅದೇ ಹೇಳ್ಕೊಡುತ್ತೆ. ನಾನು ಏನು ಅನ್ನೋದು ಅದೇ ಹೇಳ್ಕೊಡುತ್ತೆ ನನ್ ಪ್ರಕಾರ. ಅದ್ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲ ನೀನ್ ಹಿಂಗೆಲ್ಲ ಹಿಂಗೆ ಹೋಗ್ಬೇಕು ಅಂತ ಅಂದ್ರೆ ಮಾರ್ಕೆಟ್ಗೆ ಅದು ಒಂದು ಪ್ಯಾರಲಲ್ ಥಾಟ್ ಇದೆ ಇದಕ್ಕೆ. ಏನಂದ್ರೆ ನಾವು ಮಾರ್ಕೆಟ್ ನ ದಿನ ನಾವು ಟ್ರೇಡ್ ಮಾಡಿದಷ್ಟು ಮಾರ್ಕೆಟ್ ನ ಕಲಿತೀವಿ ಅನ್ನೋದಂತೂ ಸುಳ್ಳು. ನಾವೇನು ಅಂತ ಕಲ್ತ್ಕೊಂತ ಹೋಗ್ತೀವಿ. ಹೌದೌದೌದು, ಅದೇಂತ 100%. ಕರೆಕ್ಟ್ ಆಗಿ ಕಲ್ತವ್ನು. ಈಗ ನೀವ್ ಹೇಳಿದ್ರಲ್ಲ, ಬುದ್ಧನ್ ಎಕ್ಸಾಂಪಲ್ ತಗೊಂಡು ಅವನಿಗೆ ಅಲ್ಲಿ ಜ್ಞಾನೋದಯ ಆಯ್ತು ಅಂತ. ಆ ಜ್ಞಾನೋದಯ 100% ಅಂದ್ರೆ ನಾವು ದಿನ ಒಂದೊಂದ್ ಸಣ್ಣ ಪರ್ಸೆಂಟೇಜ್ ನ ನಮ್ ಜ್ಞಾನೋದಯಕ್ಕೆ ಆಡ್ ಮಾಡ್ಕೊಂತ ಹೋಗ್ತೀವಿ. ಅದು ಯಾವಾಗ ಆಗೋದು? ದುಡ್ಡು ಲಾಸ್ ಆಯ್ತು ಅನ್ನೋದು ನಮಗೆ ಯೋಚನೆ ಬರ್ದಲೆ ನಾನ್ ಯಾಕೆ ಇವತ್ತು ಸೋತೆ ಅನ್ನೋದು ಯೋಚನೆ ಮಾಡ್ಬೇಕು. ನಾನ್ ಯಾಕೆ ಸೋತೆ ಅನ್ನೋದು ಯೋಚನೆ ಮಾಡಿದ್ರೆ ಸಾಕು. ವಿಚಾರ ಇಷ್ಟೇನೆ ಇಲ್ಲಿರೋದು. ದುಡ್ಡು ಹೋಗಿದ್ದಿನ ಯಾವನು ಅದನ್ನ ಯೋಚನೆ ಮಾಡಲ್ಲ. ದುಡ್ಡು ಹೋಯ್ತು, ಅಯ್ಯೋ ದುಡ್ಡು ಹೋಯ್ತು, ಅಲ್ಲಿಂದ ತಂದಿದ್ದೆ ಹೋಯ್ತು, ಸಂಬಳ ಬಂದಿತ್ತು ಹೋಯ್ತು, ಅದಕ್ ತಂದು ಹಾಕಿದ್ದೆ ಹೋಯ್ತು, ಎಲ್ಲ ಹೋಯ್ತು ಅನ್ನೋದೇ ಅಷ್ಟೇ ಯೋಚನೆ. ಆ ಯೋಚನೆ ಹೋಗಿ ಇದ್ ಮಾಡಿ. ಅದಕ್ಕಾಗಿ ಇನಿಷಿಯಲ್ ಡೇಸ್ ಅಲ್ಲಿ ಮಾಡೋರು 1 ಲಾಟಲ್ ಮಾಡಿ, 2 ಲಾಟಲ್ ಮಾಡಿ, 2 ಲಾಟಲ್ ಮಾಡಿ ಅಂತೀನಿ ನಾನು. 1 ಲಾಟ್ ತುಂಬಾ ಕಮ್ಮಿ ಆಗುತ್ತೆ. ಇನಿಷಿಯಲ್ ಡೇಸ್ ಅಲ್ಲಿ ಮಾಡೋರು ಆಪ್ಷನ್ಸ್ ಬರೋದೇ ಬೇಡ. ಅದು ಹೌದು. ಮಾರ್ಕೆಟ್ ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಅವ್ರು ಕರೆನ್ಸಿ ಮಾರ್ಕೆಟ್ ಅಲ್ಲಿ ಅಥವಾ ಈಕ್ವಿಟಿಲಿ ಯಾವ್ದೋ ಒಂದ್ ಕಂಪ್ನಿ XYZ ಕಂಪ್ನಿದು ಬೈ ಮಾಡಿ ಸೇಲ್ ಮಾಡಿ ಪ್ರಾಕ್ಟೀಸ್ ಆದಾಗ ಅದು ಇಂಟೆನ್ಸಿಟಿ ಗೊತ್ತಾಗುತ್ತೆ, ಸ್ಪೀಡ್ ಗೊತ್ತಾಗುತ್ತೆ, ಎಷ್ಟು ಪಾಯಿಂಟ್ಸ್ ಮೊಮೆಂಟಮ್ ಎಷ್ಟು ಟೈಮಿಗೆ ಆಗುತ್ತೆ. ಸೊ ಅದು ಒಂದ್ 3-4 ತಿಂಗಳು ಅದ್ರಲ್ಲಿ ಅದು ಎಷ್ಟು ಲಾಸ್ ಆಗುತ್ತೆ ಸರ್? ಒಂದ್ 50 ರೂಪಾಯಿ ಲಾಸ್ ಆಗುತ್ತೆ ದಿನಕ್ಕೆ. ಹಬ್ಬ ಅಂದ್ರೆ ಒಂದೇ ಒಂದ್ ಪಾಯಿಂಟ್ ಮಾಡಿದ್ರೆ ಮಾರ್ಜಿನ್ ತಗೊಳ್ದಂಗೆ 100 ರೂಪಾಯಿ ಇಟ್ಕೊಳ್ಳಿ, ಬ್ರೋಕರೇಜ್ ಸೇರಿಸಿ ಒಂದು ಟ್ರೇಡ್ 100 ರೂಪಾಯಿ ಬ್ರೋಕರೇಜ್ 100 ರೂಪಾಯಿ ಲಾಸ್ ಆದಾಗ ಅದು ಮೈಂಡಿಗೆ ಟ್ರೈನ್ ಆಗುತ್ತೆ. ಇಲ್ಲಿ ಈ ತರ ಲಾಸ್ ಆಗುತ್ತೆ, ಈ ತರ ಮಾಡ್ಬೇಕು. ಸ್ಟ್ರಾಟಜಿಗಳು ಅವೇ ಉಟ್ಕೊಂತವೆ, ಎಲ್ಲಿ ಬೈ ಮಾಡ್ಬೇಕು ಎಲ್ಲಿ ಸೇಲ್ ಮಾಡ್ಬೇಕು ಅಂತ ಮಾರ್ಕೆಟ್ ನೋಡ್ತಾ. ಅಂಡ್ ನಾನ್ ನೋಡಿರೋಂಗೆ ತುಂಬಾ ಜನ ಚಾರ್ಟ್ ನೋಡಕ್ಕೆ ಹೆದರ್ತಾರೆ, ಇದ್ ಮಾಡ್ತಾರೆ. ಏನಕ್ಕೆ? ಈ ಚಾರ್ಟ್ ಅಲ್ಟಿಮೇಟ್ ಥಿಂಗ್ ಅಲ್ಲ. ಅದು ಚಾರ್ಟ್ ಇಸ್ ಜಸ್ಟ್ ರೆಫರೆನ್ಸ್ ಅಷ್ಟೇ. ಅಲ್ಟಿಮೇಟ್ ಥಿಂಗ್ ಚಾರ್ಟ್ ಇಂದಾನೆ ಎಲ್ಲ ಆಗುತ್ತೆ ಅನ್ನೋದು ಸುಳ್ಳು. ನಾನು ನಂಬಲ್ಲ ಅದನ್ನ. ಅಟ್ಲೀಸ್ಟ್ ಒಂದು ಚಾರ್ಟ್ ಮೇಲ್ಗಡೆ ಫ್ಲಕ್ಚುಯೇಟ್ ಆಗುವಾಗ, ಪ್ರೈಸ್ ಫ್ಲಕ್ಚುಯೇಟ್ ಆಗುವಾಗ ಅದನ್ನ ವಿತೌಟ್ ಜಡ್ಜ್ಮೆಂಟ್, ಲಾಸ್ ಪ್ರಾಫಿಟ್ ಅದೆಲ್ಲ ಬಿಟ್ಟು ನೋಡಕ್ ಕಲಿಬೇಕು ಫಸ್ಟ್. ಅವ್ರ ಒಂದ್ 10 ದಿನ ಚಾರ್ಟ್ ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಡ್ಜಸ್ಟ್ ಆಗ್ತಾರೆ ಚಾರ್ಟ್ ಇದಕ್ಕೆ, ಮೊಮೆಂಟಮ್ಗೆ, ಆ ಫ್ಲಕ್ಚುಯೇಷನ್ಸ್ ಗಳಿಗೆ. ಅವಾಗ ಯಾವ ಕ್ಯಾಂಡಲ್ ಯಾವ ಕಲರ್ ಅಲ್ಲಿ ಬಂದ್ರು ಅವ್ರಿಗೇನ್ ಅನ್ಸಲ್ಲ. ಸೊ ಅದ್ ಅರ್ಥ ಆಗ್ತಾ ಇರುತ್ತೆ, ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ ಕೆಳಗ್ ಬರ್ತಾ ಇದೆ, ಮೇಲ್ ಹೋಗ್ತಾ ಇದೆ ಕೆಳಗ್ ಬರ್ತಾ ಇದೆ ಅಂತ. ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಸಪ್ಲೈ ಡಿಮಾಂಡ್ ಹಾಕೊಂಡ್ರು, ಏನೋ ಒಂದ್ ಮಾಡಿದ್ರು, ಇಲ್ಲ ಇದು ಬಿಟ್ಕಾಯಿನ್ ಹಾಕಿದ್ರು, ಯಾರು ಮಾಡೋದ್ ಬೇಕಾಗಿಲ್ಲ ನೋಡಿ. ಇಲ್ಲೊಂದ್ ಸಪ್ಲೈ ಝೋನ್ ಸಿಕ್ತು ಅವ್ರಿಗೆ, ಮೇಲ್ಗಡೆ ಡಿಮಾಂಡ್ ಝೋನ್ ಸಿಕ್ತು, ಮೇಲ್ಗಡೆ ಒಂದ್ ಸಪ್ಲೈ ಝೋನ್ ಸಿಕ್ತು. ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋದು ಹೆಂಗ್ ರೀಚ್ ಆಗ್ತಿದೆ, ಬೀಳೋದ್ ಹೆಂಗ್ ಬೀಳ್ತಾ ಇದೆ, ಈ ಇಂಟೆನ್ಸಿಟಿಗಳು ಗೊತ್ತಾಗುತ್ತೆ ಫಸ್ಟ್. ಇದು ಬೇಸಿಕ್ಸ್. ಇಲ್ಲಿಂದ ಬೀಳುವಾಗ ಏನ್ ಮಾಡ್ತಾರೆ, ತುಂಬಾ ಜನ ಬಂದ್ಬಿಟ್ಟು PNL ನೋಡ್ತಾರೆ, ಭಯ ಕ್ರಿಯೇಟ್ ಮಾಡುತ್ತದು. ಆ ಎಮೋಷನ್ಸ್ ಗಳಿಂದ ಹೊರಗಡೆ ಬರಬೇಕು. ಮಾರ್ಕೆಟ್ ಅಲ್ಲಿ ಆಕ್ಚುಲಿ ದೊಡ್ಡ ಶತ್ರು ಯಾರು ಅಂದ್ರೆ ಎಮೋಷನ್ಸ್ ಅಷ್ಟೇ, ಯಾವ್ದೂ ಇಲ್ಲ ನನ್ಗನ್ಸಿರೋದು. ಏನ್ ಹೇಳ್ತೀರಾ ಸರ್ ನೀವ್ ಇದ್ರ ಬಗ್ಗೆ?
ಆ ಎಮೋಷನ್ಸ್ ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಅವ್ರ ಕೈಲಿ ಮಾತ್ರ ಸಾಧ್ಯ, ಬೇರೆಯವ್ರ ಕೈಲಿ ಆಗಲ್ಲ. ಅವ್ರು ಟೈಮ್ ಕೊಡ್ಬೇಕು, ಇದ್ ಮಾಡ್ಬೇಕು, ಮಾರ್ಕೆಟ್ ಜೊತೆ ಇರ್ಬೇಕು. ಜೊತೆ ಇದ್ರೆ ಯಾವತ್ತು ಮಾರ್ಕೆಟ್ ಬೈತ್ ಕಳ್ಸಲ್ಲ. ಅದು ಹೆಂಗ್ ಕಲಿಬೇಕು ಗೊತ್ತಾ ಸರ್, ಮಾರ್ಕೆಟ್ ಅಲ್ಲಿ ಅವ್ರ ಬ್ಲಡ್ ಲೈನ್ ಅಲ್ಲೇ ಯಾರು ಇರಬಾರ್ದ ದುಡ್ಡು ಮಾಡಿರೋರು. ಹಂಗ್ ದುಡ್ಡು ಮಾಡ್ಬೇಕು. ಸುಮ್ನೆ ನಾನು ಮಾಡ್ತೀನಿ, ನಾನು ಒಳಗ್ ದುಡ್ಡು ಇಸ್ ರಿವಾರ್ಡ್. ಹಾ, ಈಗ ನೀವು ಡೈಲಿ ಟ್ರೇಡ್ ಮಾಡ್ತಿರಲ್ಲ, ಹಾ. ಇವತ್ತಿಗೂ ಯಾವ್ದಾದ್ರು ಬೆಸ್ಟ್ ಟ್ರೇಡ್ ನೆನ್ಪಿರುತ್ತೆ ನಿಮ್ಗೆ? ನನ್ನ ಜೀವನದ ಬೆಸ್ಟ್ ಟ್ರೇಡ್ ಅಂತ ನಾವು ಲಾಭ ಏನ್ ದೊಡ್ಡದು ಮಾಡಿರಲ್ಲ ಅದ್ರಲ್ಲಿ. ಹಾ, ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ವರ್ಕ್ ಆಗಿತ್ತು. ಆಸ್ ಪರ್ ಮೈ ಕ್ಯಾಲ್ಕುಲೇಷನ್ ನಾನು ಹೋಲ್ಡ್ ಮಾಡಿ ಕೂತೆ, ನನ್ನ ಎಕ್ಸಿಟ್ ಕರೆಕ್ಟ್ ಆಗಿ ಸಿಕ್ತು ಅನ್ನೋಂಥದ್ದು ಇದೆಯಲ್ಲ, ಹಾ. ಅದು ನೀವೇ ಅದೇ ನೀವೇ ಅವಲೋಕನ ಮಾಡಿ. ಸರ್, ನಿಮ್ಗೆ ಆಕ್ಚುಲಿ ಆತರ ವಿಡಿಯೋಸ್ ಹಾಕ್ಬೇಕು ಅನ್ಕೊಂಡಿದ್ದೆ, ಬಟ್ ಅನ್ರಿಯಲಿಸ್ಟಿಕ್ ಆಗ್ಬಿಡುತ್ತೆ ಜನಕ್ಕೆ. ಇವನ ಹತ್ರ ಏನೋ ಒಂದ್ ಎಕ್ಸ್ಟ್ರಾ ಇದೆ ಅನ್ಸುತ್ತೆ ಅಂತ ನಾನು ಅದನ್ನ ನಿಲ್ಸ್ಬಿಟ್ಟು ಹಾಕದ್ ಬೇಡ ಅಂತ. ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಒಂದು ವಿಡಿಯೋ ಇದೆ, ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸಿಸ್ಟಮೆಟಿಕ್ ವೇಲಿ ಸ್ಕ್ಯಾಲ್ಪಿಂಗ್ ಮಾಡೋದು ಅಂತ. ಆ ವಿಡಿಯೋ ನಿಮ್ಗೆ ಲಿಂಕ್ ಸೆಂಡ್ ಮಾಡ್ತೀನಿ, ಅದೊಂದ್ಸರಿ ನೋಡಿ. ಅಲ್ಲಿ ಯಾವ್ದಾದ್ರೆ ಪಾಯಿಂಟ್ ಮೂವ್ ಆದಂಗ್ ಕಾಣಿಸುತ್ತೆ ಜನಕ್ಕೆ, ಇಲ್ಲೇ ಎಂಟ್ರಿ ಇಲ್ಲೇ ಎಕ್ಸಿಟ್ ಅಂತ. ಹೌದು ಹೌದು ಏನ್ ಅನ್ಕೊಂತಾರೆ, ಇವ್ನಿಗೆಲ್ಲೋ ಸೀಕ್ರೆಟ್ ಸ್ಟ್ರಾಟಜಿ ಇದೆ, ಏನಿದೆ? ಏನೂ ಇಲ್ಲ ಮಾರ್ಕೆಟ್ ಅಲ್ಲಿ. ಅದ್ ಏನ್ ಹೇಳತ್ತೆ ಅದನ್ನ ಕೇಳತ್ತೆ ಸಾಕು, ಅದೇ ಹೇಳುತ್ತೆ ಇಲ್ಲಿಂದ ಇಲ್ಲಿಗೆ ಹೋಗೋ ತಾಕತ್ತಿದೆ ನಮ್ಗೆ ಈಗ. ಸೊ ಮಿಸ್ ಆಯ್ತು ಅಂದ್ರೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಇನ್ನೇನಾಗತ್ತೆ ಹಬ್ಬ ಅಂತ. ಅದೇ ಆ ಸ್ಟಾಪ್ ಲಾಸ್ ಗೆ ಹೆದರೋದಿಲ್ಲ. ಈಗ ಹೋಗಿದ್ದು ಸ್ಟಾಪ್ ಲಾಸ್ ಇಡಲ್ಲ ಅಂದಾಗ ಕ್ಯಾಪಿಟಲ್ ಕಿತ್ಕೊಳ್ಳುತ್ತೆ. ಹೌದು. ಅಲ್ಟಿಮೇಟ್ ಅವೇರ್ನೆಸ್ ಏನೋ ಬೆಂಕಿ ಜೊತೆ ಆಟ ಆಡ್ತಾ ಇದೀವಿ. ದೀಪ ಹಚ್ಚಕ್ಕೂ ಯೂಸ್ ಮಾಡ್ಬೋದು, ಮನೆ ಹಚ್ಚಕ್ಕೂ ಯೂಸ್ ಮಾಡ್ಬೋದು. ಸೆಲೆಕ್ಷನ್ ಆಪ್ಷನ್ ಯಾರ್ದು? ನಾನು ಒಂದು ಹ್ಯಾಕ್ ಹುಡ್ಕೊಂಡೆ ಒಂದ್ ಸಮ್ ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ. ಎಮೋಷನ್ಸ್ ನ ಹೆಂಗ್ ಈಗ ಟೆಕ್ನಿಕಲಿ ಐ ಸ್ಟಾರ್ಟೆಡ್ ಫೀಲಿಂಗ್ ಐ ವಾಸ್ ವೆರಿ ಸೌಂಡ್ ಇನಫ್ ಅಂತ. ಅಹಂಕಾರ ಅದು ನನ್ಗೆ. ನಾನು ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗ್ ಇದೀನಿ ಅಂತಂದ್ರೆ ನಾನು ಏನ್ ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ, ನಂದೊಂದ್ ಸಿಸ್ಟಮ್ ಅಂತ ಇಟ್ಕೊಂತೀನಿ, ನಂದೊಂದ್ ಸೆಟಪ್ ಅಂತ ಇಟ್ಕೊಂತೀನಿ, ಅದು ಕ್ರಿಯೇಟ್ ಆದ್ರೆ ಮಾತ್ರ ನಾನು ಟ್ರೇಡ್ ಮಾಡೋದು ಅಂತ ಇದ್ದವನು. ಲೇಟರ್ ಆನ್ ನನಗೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕೆ ಏನೇನೋ ಈ ರೆಗ್ಯುಲರ್ ಲೈಫ್ ಡಿಸ್ಟರ್ಬೆನ್ಸಸ್ ಇದ್ದೇ ಇರುತ್ತಲ್ಲ, ಅವುಗಳು ಬಿಡ್ಲಿಲ್ಲ ಅಂತ ಅನ್ಸ್ದಾಗ ಏನ್ ಮಾಡಿದೆ, ಒಂದು ಐಡಿಯಾ ಹುಡುಕೊಂಡೆ. ನನಗೆ ನನ್ಗೆ ಮೆಂಟರ್ ಒಬ್ರ ಹತ್ರ ಕೇಳಿದೆ, ಏನ್ ಮಾಡಬಹುದು ಅಂತ. ನೀನು ಟ್ರೇಡ್ ಮಾಡ್ಬೇಡ, ಪಕ್ಕದಲ್ಲಿ ಬೇಸಿಕ್ ನಾಲೆಡ್ಜ್ ಇರೋ ಅಂತವ್ರನ್ನೊಬ್ರು ಕೂರ್ಸ್ಕ, ನಿನ್ನಷ್ಟೇ ಸ್ಪೀಡ್ ಆಗಿ ಎಕ್ಸಿಕ್ಯೂಷನ್ ಮಾಡೋ ಅಂತವ್ರನ್ನ ಕೂರ್ಸ್ಕ, ಇಡೀ ದಿನ ಡಿಸ್ಕಸ್ ಮಾಡೋ, ನಿಂಗೆ ಏನ್ ಅನಿಸ್ತಾ ಇದೆ ಅನ್ನೋದಷ್ಟೇ ಮಾತಾಡೋ. ಪಕ್ಕದಲ್ಲಿ ಕೂರ್ಸ್ಕೊಂಡು ಅವ್ರು ಟ್ರೇಡ್ ತಗೊಳ್ಳಿ ನಿನ್ನ ಒಪಿನಿಯನ್ ಬಗ್ಗೆ. ನಿನಗ್ ತುಂಬಾ ಚೆನ್ನಾಗಿ ಗೊತ್ತಿರೋರ್ನ ಕೂತ್ಕೊ, ನೀನ್ ಹೆಂಗ್ ಹೇಳ್ತೀಯ ಏನು ಅನ್ನೋದು ನಿನಗ್ ಒಂದು ತಿಂಗಳಲ್ಲಿ ನಿನಗ್ ಒಂದು ರಿಸಲ್ಟ್ ಸಿಗುತ್ತೆ. ಯೋಚನೆ ಮಾಡು ಇದನ್ನ. ನಾನು ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದೇನು ಅಂದ್ರೆ, ಇವತ್ತಿಗೆ ನಾವು 10ನೇ ಕ್ಲಾಸಿನ ಪೇಪರ್ ಕೊಟ್ರೆ 2 ದಿನ ನಮಗೆ ಓದಕ್ ಕೊಟ್ರೆ ನಾವು 10ನೇ ಕ್ಲಾಸಲ್ಲಿ ಮಿನಿಮಮ್ 90% ಮಾರ್ಕ್ಸ್ ಗಿಂತ ಜಾಸ್ತಿ ತೆಗಿತೀವಿ ಅನ್ನೋದು ಒಂದ್ ಥಿಯರಿ. ಹೌದಾ? ಅದು ತೆಗಿತೀವೋ ಬಿಡ್ತೀವೋ ಅನ್ಸೋದಂತೂ ಅನ್ಸುತ್ತಾ? ಅನ್ಸುತ್ತೆ. ಯಾಕಂದ್ರೆ ಮಾಸ್ಟರ್ಗಳಿಗೂ ಮುಗ್ಸ್ ಬಂದ್ಬಿಟ್ಟಿರ್ತೀವಿ. ಹೇಳ್ಕೊಡುವಾಗ ಯು ವಿಲ್ ಬಿ ವೆರಿ ಕೇರ್ಫುಲ್. ಇನ್ನೊಬ್ರಿಗೆ ಅದನ್ನ ಹೇಳುವಾಗ ನೀನು ಎಮೋಷನ್ಸ್ ನ ರೆಸ್ಟ್ರಿಕ್ಟೆಡ್ ಆಗಿ ಇಟ್ಕೊಂಡಿರ್ತೀಯ. ಸೊ ನೀನ್ ಅದನ್ನ ಪ್ರಾಪರ್ ಆಗಿ ಹೇಳ್ತೀಯ ಅಂತ. ನಾನು ಓಕೆ ಅದನ್ನ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. SL ಕೊಡು, ನಾನ್ ಸಿಸ್ಟಮ್ ಅಲ್ಲಿ ನನ್ನ ಲೈಫಲ್ಲಿ SL ಇಡಲ್ಲ, ನಾನ್ ಮಾರ್ಕೆಟ್ ಎಕ್ಸಿಟ್. SL ನಾನ್ ಬಹಳ ಅಪರೂಪ ಇಡೋದು. ಅಂದ್ರೆ ಸಿಸ್ಟಮ್ ಅಲ್ಲೇ SL ಇಟ್ಬಿಟ್ಟು ಟ್ರೇಡ್ ತಗೊಂಡು ಅದನ್ನ ಆಮೇಲೆ ಇದ್ ಮಾಡು, ಅದು ಆಮೇಲಿಂದು. ಈಗ ಈ ದೊಡ್ಡ ದೊಡ್ಡ ಆಪ್ಷನ್ಸ್ ಬಂದ್ವಲ್ಲ, ಯಾವ್ದು ಸೆನ್ಸೆಕ್ಸ್ ಎಲ್ಲ, ಈಗ ಸ್ವಲ್ಪ ಸಿಸ್ಟಮ್ ಇರ್ತೀನಿ. ಅದ್ರ ಸ್ಪೀಡ್ ಅಷ್ಟು ಜಾಸ್ತಿ ಅದನ್ನ ಹಿಡಿಯಕ್ಕಾಗಲ್ಲ ಮ್ಯಾನ್ಯಲ್ ಆಗಿ. ಅದು ನನಗೆ ಬಹಳ ಹೆಲ್ಪ್ಫುಲ್ ಅನಿಸ್ತು. ಅಂದ್ರೆ ನಾನು ಇನ್ನೊಬ್ರಿಗೆ ಹೇಳ್ಕೊಂಡು, ಈಗ ನನ್ನ ಮನೇಲೆ ನನ್ನ ಫ್ಯಾಮಿಲಿ ಮೆಂಬರ್ನೇ ಕೂರ್ಸ್ಕೊಂಡಿರ್ತೀನಿ, ನಾನು ಹೇಳ್ತೀನಿ ಇದು ನಂಗೆ ಹಿಂಗ್ ಅನಿಸ್ತಾ ಇದೆ, ಹಿಂಗ್ ಅನಿಸ್ತಾ ಇದೆ, ಯಾಕೆ ಈ ಅಪ್ವರ್ಡ್ ಮೂವ್ಮೆಂಟ್ ಅಲ್ಲಿ ಸ್ಟ್ರೆಂತ್ ಕಾಣ್ತಾ ಇಲ್ಲ, ಈ ಬೀಳೋದ್ರಲ್ಲಿ ಸ್ಟ್ರೆಂತ್ ಕಾಣ್ತಾ ಇಲ್ಲ, ಸೊ ಪುಟ್ ಹೋಲ್ಡ್ ಮಾಡೋದು ಬುದ್ಧಿವಂತಿಕೆ ಅಲ್ಲ, ಏನಿದೆ? ನಾನು ಆಪ್ಷನ್ಸ್ ನೋಡ್ತಾ ಇರ್ತೀನಲ್ಲ, ಅಲಾಂಗ್ ವಿತ್ ಚಾರ್ಟ್ಸ್, ನಾನು ಆಪ್ಷನ್ ಚಾರ್ಟ್ ನೋಡ್ತಾ ಇರ್ತೀನಿ. ಅವಾಗ ಸ್ವಲ್ಪ ಬೆನಿಫಿಷಿಯಲ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಈಗ ಈ ಒಂದು ಇದನ್ನ ಅಂದಾಜ್ ಆಯ್ತಲ್ಲ, ಎಮೋಷನ್ ವೈಸ್ ನಾನು ಹೇಳ್ತಾ ಇರೋದು. ಈ ಎಮೋಷನ್ಸ್ ನ ಒಬ್ನೇ ಟ್ರೇಡ್ ಮಾಡೋನಿಗೆ ಹೆಂಗ್ ಇದ್ ಮಾಡ್ಬೋದು? ಒಬ್ನೇ ಕೂತ್ಕೊಳ್ಳೋದಲ್ವಾ ಟ್ರೇಡಿಂಗಿಗೆ, ಬಾಯ್ಬಿಟ್ಟು ಮಾತಾಡಕ್ ಮಾಡ್ಕೊಂಡೆ. ನನಗೆ ಯಾಕೋ ಈ ಡೌನ್ವರ್ಡ್ ಮೊಮೆಂಟಮ್ ಸಸ್ಟೈನ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ, ನನಗೆ ಯಾಕೋ ಈ ಅಪ್ವರ್ಡ್ ಮೊಮೆಂಟಮ್ ಸಸ್ಟೈನ್ ಆಗುತ್ತೆ. ಮನ್ಸಿಗೆ ಬರೋದನ್ನ ಬಾಯ್ಬಿಟ್ಟು ಹೇಳ್ತಾ ಇದೀವಿ ಅಷ್ಟೇನೆ. ಬಾಯ್ಬಿಟ್ಟು ಹೇಳಕ್ ಸ್ಟಾರ್ಟ್ ಆದ ತಕ್ಷಣ ಕರೆಕ್ಷನ್ಸ್ ತುಂಬಾ ಚೆನ್ನಾಗಾದ. ಅಂದ್ರೆ ಮಾಡ್ತಿದ್ದ ತಪ್ಪುಗಳಲ್ಲಿ
ಹೌದು ಆಗುತ್ತೆ. ಇದು help ಆಗುತ್ತೆ ನಮ್ಗೂ. ವೆರಿ ಮನ್ಸಿಗೆ ಬಂದಿದ್ದನ್ನ ಮಾಡೋವಾಗ ಇರೋ ಕಾನ್ಶಿಯಸ್ನೆಸ್ ಗಿಂತ ಜಾಸ್ತಿ ಕಾನ್ಶಿಯಸ್ನೆಸ್ ಬಾಯ್ಬಿಟ್ಟು ಹೇಳುವಾಗಿರುತ್ತೆ. ಹೌದು ಹೌದು ಇದೊಂದು ಸಣ್ಣ ಹ್ಯಾಕ್ ಅಂದ್ರೆ ಅವ್ರವ್ರದನ್ನ ಹುಡ್ಕೋಬೇಕು. ಈಗ ನಂದೇ ಸಿಸ್ಟಮ್ ನಂದೇ ಸೆಟಪ್ ಎಲ್ಲರಿಗೂ ವರ್ಕ್ ಆಗತ್ತೆ ಅನ್ನೋದು ಸುಳ್ಳು. ಸುಳ್ಳು. ಒಬ್ರದೇ ಸ್ಟ್ರಾಟಜಿ ಇನ್ನೊಬ್ರಿಗೆ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು. ಸ್ಟ್ರಾಟಜಿ ಅವರು ಡೆವಲಪ್ ಮಾಡ್ಕೊಂತಾರಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಹಾ ಅದೇ ವರ್ಕ್ ಆಗದ ಅವರಿಗೆ. ಪ್ರತಿಯೊಬ್ಬರದು ಸರ್ ಈಗ ಸ್ಟ್ಯಾಂಡರ್ಡ್ಸ್ ಬಂದ್ಬಿಟ್ಟಿದಾವೆ, ಎಕ್ಸೆಲ್, ಮೀಡಿಯಂ, ಲಾರ್ಜ್, ಹಂಗಂತ ಎಲ್ಲಾ ಬಾಡಿ ಸೈಜ್ ಒಂದೇ ತರ ಇರುತ್ತಾ? ಆಗಲ್ಲ. ಬಾಡಿಗೆ ಬಟ್ಟೆ ಹಾಕ್ಬೋದು, ಇಬ್ರದ್ ಬಟ್ಟೆ ಸೈಜ್ ಸೇಮ್ ಇರ್ಬೋದು. ತಲೆಗೆ ಅಲ್ಲಿಗೆ ಬುದ್ಧಿಗೆ ಏನಾದ್ರು ಬಟ್ಟೆ ಹೊಲಿಸ್ತೀನಿ ಅಂದ್ರೆ ಒಬ್ಬೊಬ್ಬಂಗೆ ಒಂದೊಂದು. ಅದ್ರಲ್ಲಿ ರೆಡಿಮೇಡ್ ಬಟ್ಟೆ ಆಪ್ಷನ್ ಇಲ್ಲ. ಬುದ್ಧಿದ್ ಮೆಜರ್ಮೆಂಟ್ ತಗೊಳ್ಳೋ ಟೈಲರ್ ಇದಾನೋ ಇಲ್ಲ ಅಂತಾನು ನಂಗೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಒಂದ್ಸತಿ ಅವ್ರು ಮಾಡ್ತೀನಿ ಅಂತ ಹೋದ್ರೆ ಅವ್ರಿಗೆ ವೇ ಓಪನ್ ಆಗುತ್ತೆ. ಹೌದು. ಅದ್ರ ಮೇಲೆ ಅವ್ರ ಮೇಲೆ ಅವ್ರು ನಂಬ್ಕೊಂಡು ಅವ್ರ ಮೇಲೆ ಅವರು ಡಿಸೈಡ್ ಮಾಡ್ಕೊಂಡು ಬಂದ್ರೆ ಟ್ರೇಡಿಂಗ್ ಅಲ್ಲಿ ಆಕ್ಚುಲಿ ಇದೆ ಲೈಫ್ ಇದೆ, ತುಂಬಾ ಒಳ್ಳೆ ಬ್ಯೂಟಿಫುಲ್ ಲೈಫ್ ಇದೆ. ಅವ್ರು ನೋಡಕ್ ಅಷ್ಟು ಲೈಫ್ ಇದೆ. ಬಟ್ ಹೌದು, ಯಾರ್ದೋ ಮಾತು ಕೇಳ್ಕೊಂಡು ಮಾತ್ರ ದಯವಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಬರಕ್ ಹೋಗ್ಬಿಡಿ. ಅದ್ರಲ್ಲಿ ಆಪ್ಷನ್ಸ್ ಡೈರೆಕ್ಟ್ ಆಗಿ ಕೈ ಹಾಕಕ್ಕೆ ಹೋಗ್ಬಿಡಿ. ಬಂದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಒಂದ್ ಓನರ್ಶಿಪ್ ತಗೊಂತೀರಾ ತಗೊಳ್ಳಿ, ಸಿಂಪಲ್ ವಿಚಾರಗಳು ಅವೆಲ್ಲ. ಅಂದ್ರೆ ಒಂದ್ ಸೈಟ್ ತಗೊಂಡ್ ಬಿಡ್ಕೊಂಡಂಗೆ. ನನ್ ಸಜೆಷನ್ ಈಗ ಹೊಸದಾಗಿ ಬರೋರಿಗೆ ನಾವು ಇದ್ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಈ ತುಂಬಾ ಸ್ಪೆಸಿಫಿಕ್ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ, ನಾನು ಏನು ಇಟ್ಕೊಂಡಿದೀನಿ ಮನ್ಸಲ್ಲಿ ಏನಂತ ಹೇಳ್ತೀನಿ. ಸಣ್ಣ ವಯಸ್ಸಲ್ಲಿ ಎಲ್ಲಾರ ತಂದೆ ತಾಯಿ ಹೇಳ್ತಾರೆ, ಮಗ ಚೆನ್ನಾಗ್ ಓದು ಮಗ ಅಂತ. ಚೆನ್ನಾಗ್ ಓದೋದು ಅಂದ್ರೆ ಹೆಂಗ್ ಓದೋದು ಅನ್ನೋದು ಡೆಫಿನೇಷನ್ ಯಾರಣ್ಣ ಹೇಳ್ಕೊಟ್ರು? ಅದೇ ಬೋಧಿ ಋಷಿದ್ ಕೆಳಗಡೆ ಬುದ್ಧಂಗೆ ಜ್ಞಾನೋದಯ ಆಯ್ತು. ಅವನಿಗೆ ಆಗಿದ್ ವಯಸ್ಸು ಯಾವ್ದು? ಕಾಲೇಜು ವಯಸ್ಸಲ್ಲಂತೂ ಅವನಿಗೆ ಜ್ಞಾನೋದಯ ಆಗ್ಲಿ, ಅವನಿಗೆ ಮಕ್ಕಳಾದ್ಮೇಲೆ ಆಗಿದ್ದು ಜ್ಞಾನೋದಯ. ಹೌದು, 40 ವರ್ಷ. ಅದಕ್ಕೆ 6 ವರ್ಷ ಕುತ್ಕೊಂಡು ವಿಪಾಸನ ಧ್ಯಾನ ಮಾಡಿದ್ಮೇಲೆ ಅವ್ರಿಗೆ ಜ್ಞಾನೋದಯ ಆಗಿದ್ದು. ಅಲ್ಲಿ ಯಾರೋ ಹಿಂಗ್ 6 ವರ್ಷ ಕುತ್ಕೊಂಡೆ ಜ್ಞಾನದ ಇದು ಮೆಡಿಟೇಷನ್ ಮಾಡಿದ್ರು. 6 ವರ್ಷದವರೆಗೂ ಅವರಿಗೆ ಎಲ್ಲಾ ಚಿಕ್ಕದು ಎಲ್ಲಾರ್ನು ಗೆದ್ಕೊಂಡ್ಬಂದು ಲಾಸ್ಟಿಗೆ ಜ್ಞಾನೋದಯ ಆಯ್ತು. ಇಂಥದ್ ಸಿಕ್ತು ಅಂತ ಆಯ್ತು, ಜ್ಞಾನೋದಯ ಆಯ್ತು. ಏನ್ ಸಿಕ್ತು ಅಂತಾನೆ ಯಾರು ಹೇಳಿಲ್ಲ? ಪೀಸ್, ಇನ್ನರ್ ಪೀಸ್ ಅಷ್ಟೇ. ಇನ್ನರ್ ಪೀಸ್. ಅದು ಯಾವ್ದಾರ ಇನ್ನರ್ ಪೀಸ್ ಹೆಂಗಿರುತ್ತೆ ಅಂದ್ರೆ ಯಾರು ಹೇಳಿದ್ ನಮಗ್ ಗೊತ್ತಿರುತ್ತೆ ಅಷ್ಟೇ. ಅದು ಹೆಂಗಿರುತ್ತೆ ಅನ್ನೋದು ಬುದ್ಧಂಗ್ ಮಾತ್ರ ಗೊತ್ತು. ಅದೇ ಎಕ್ಸ್ಪೀರಿಯನ್ಸ್ ಯುವರ್ ಓನ್ ಸೆಲ್ಫ್ ಅಷ್ಟೇ. ಇಲ್ಲಿ ಎಕ್ಸ್ಪೀರಿಯನ್ಸ್ ಯುವರ್ ಓನ್ ಸೆಲ್ಫ್ ಗೆ 40 ವರ್ಷ ನಾವು ಕೊಡಕ್ ಆಗಲ್ಲ. ನಾವಿನ್ನು LKG UKG ಮಕ್ಕಳು ಈ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಅದೇ ಅಕ್ಸೆಪ್ಟ್ ಮಾಡ್ಬೇಕು. ಯಾವಾಗ ನಾನು ಅಕ್ಸೆಪ್ಟ್ ಮಾಡಿದೀನಿ, ಓಕೆ ಡನ್, ಈಗ ಇವತ್ ನಾನು ಏನ್ ತಪ್ಪು ಮಾಡಿದೆ ಅದನ್ನ ಕರೆಕ್ಷನ್ ಮಾಡ್ತೀನಿ ಅನ್ನುವಾಗ್ಲೇ ಜ್ಞಾನೋದಯಗಳು ಬಂದೋಗಿರ್ತವೆ. ಚಿಕ್ಕ ಜ್ಞಾನೋದಯಗಳು. ಅದ್ರಲ್ಲೇ ಅದೇ ದೊಡ್ಡದಾಗತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅಂತ ಒಂದು ರಾಕೆಟ್ ಸೈನ್ಸ್ ಏನಿಲ್ಲ. ಪ್ರತಿಯೊಬ್ರು ಇನ್ವೆಸ್ಟ್ ಮಾಡ್ಬೇಕು. ಇಂಡಿಯನ್ ಎಕಾನಮಿಗೂ ಹೆಲ್ಪ್ ಆಗುತ್ತೆ, ಇವ್ರಿಗೂ ಒಂದ್ ಇರುತ್ತೆ, ನಾನು ಇದ್ರದ್ದು ಈ ಕಂಪ್ನಿ ಓನರ್, ಒಂದ್ ಚಿಕ್ಕ ಪಾರ್ಟ್ ಆಫ್ ಓನರ್ ಅಂತ. ಬಟ್ ಟ್ರೇಡಿಂಗ್ ಅಂತ ಬಂದಾಗ ಅವ್ರು ಮೈಂಡ್ ಅಲ್ಲಿ ಫಸ್ಟ್ ಬರ್ಬೇಕಾಗಿದ್ದು ಈಸ್ ಅ ವ್ಯಾಪಾರಿ, ಬೈಸಲ್ ಖಂಡಿತವಾದ ವ್ಯಾಪಾರಿ. ವ್ಯಾಪಾರಿ. ಅದಕ್ಕೆ ಟ್ರೇಡರ್ ಅನ್ನೋದು. ವ್ಯಾಪಾರ ಮಾಡೋಕ್ ಬಂದಾಗ ಅವ್ನ ಆ ಮನುಷ್ಯನ್ಗೆ ಅವೇರ್ ಇರ್ಬೇಕು. ನಾನು ಏನ್ ಬೈ ಮಾಡ್ತಾ ಏನ್ ತಗೊಂತಾ ಇದೀನಿ, ಏನ್ ಮಾರ್ತಾ ಇದೀನಿ ಅಂತ. ಬೇಸಿಕ್. ಯಾರಾದ್ರೂ ಗುಜರಾತಿ ಪ್ರವಾಸ ಮಾಡ್ಬೇಕು. ಮಾರ್ವಾಡಿಗಳು ಅವ್ರು ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು, ಎಷ್ಟು ಮಾಡಿದ್ರೆ ನಾನ್ ಲಾಸ್ ಇಲ್ದಂಗ್ ಹೊರಗಡೆ ಬರ್ತೀನಿ, ಎಷ್ಟು ಮಾಡಿದ್ರೆ ನಾನು ಕಮ್ಮಿ ಲಾಸ್ ಅಲ್ಲಿ ಹೊರಗಡೆ ಬರ್ತೀನಿ, ಇದು ನನ್ ಬಿಸ್ನೆಸ್, ಇದರಿಂದ ನನ್ ಮನೆ ನಡೆಯುತ್ತೆ ಅನ್ನೋ ಕಂಪ್ಲೀಟ್ ಅವೇರ್ನೆಸ್ ಇದ್ದಾಗ ಮಾತ್ರ ಬಟ್ ಟ್ರೇಡರ್ ಒಳ್ಳೆ ವ್ಯಾಪಾರಿ ಆಗಕ್ ಸಾಧ್ಯ. ಎಷ್ಟು ಪ್ರಾಫಿಟ್, ಎಷ್ಟು ಲಾಸು, ನಾನು ಎಷ್ಟು ರಿಸ್ಕ್ ತಗೊಬೇಕು, ಎಷ್ಟು ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಹೇಳ್ತೀವಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಏನು ಇಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಇದೆ. 1:2, 1:1, 1:3. ಎಕ್ಸಾಕ್ಟ್ಲಿ. 1:1, 1:2 ಫೈನ್ ಅಣ್ಣ. 1:1, 1:2, 1:3 ಎಲ್ಲ ಫೈನ್. ಪ್ರತಿ ಟ್ರೇಡ್ಗೂ ಸೇಮ್ ಸ್ಟಾಪ್ ಲಾಸ್ ಹೆಂಗಿರುತ್ತೆ? ಇರಲ್ಲ, ಚಾನ್ಸೇ ಇಲ್ಲ. ಅದು ಸಾಧ್ಯನೇ ಇಲ್ಲ. ಮತ್ತೆ ಇನ್ನೊಂದು ಸರ್, ಇದು ಓಕೆ, ನೀವು ಕಂಪ್ಲೀಟ್ ಮಾಡಿ, ನಾನು ಇನ್ನೊಂದು ಹೇಳ್ತೀನಿ. ಅದೊಂದು ಸ್ಕ್ಯಾಮ್ ಇದೆ ಮಾರ್ಕೆಟ್ ಅಲ್ಲಿ. ಅಷ್ಟೇ, ಏನಿಲ್ಲ. ಈಗ 10 ಟ್ರೇಡ್ ತಗಂತಾನೆ, 10 ಟ್ರೇಡ್ ಅಲ್ಲೂ ಸ್ಟಾಪ್ ಲಾಸ್ ವ್ಯಾಲ್ಯೂ ಸೇಮ್ ಇಲ್ಲ. ಇವನ್ ತಗೊಳ್ಳೋ ಕ್ವಾಂಟಿಟಿ ಸೇಮು. ಪೊಸಿಷನ್ ಸೈಜಿಂಗ್ ಅಂತ ನಾನು ಯಾಕೆ ಅವಾಗ್ಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದೆ, ಪ್ರತಿ ಟ್ರೇಡ್ ಅಲ್ಲೂ ಇವನು ಸೇಮ್ ಸ್ಟಾಪ್ ಲಾಸ್ ಕೊಡಕ್ ಸಾಧ್ಯನೇ ಇಲ್ಲ. ಕೊಡ್ಬೋದು ಯಾವಾಗ ಇವನು ಸ್ಟಾಪ್ ಲಾಸಿಗೆ ತಕ್ಕನಾಗಿ ಕ್ವಾಂಟಿಟಿನ ತಗೊಳ್ತಾ ಇರುವಾಗ.
ತಗೊಳ್ಳುವಾಗ ಎಸ್ ಎಕ್ಸಾಕ್ಟ್. 5 ಲಕ್ಷ ದುಡ್ಡಿದೆ, ನಾನು ಇವತ್ತು 1800 ಕ್ವಾಂಟಿಟಿ ನಿಫ್ಟಿ ತಗ ಹಾ. ಪ್ರತಿ ಟ್ರೇಡಲ್ಲೂ 1800 ತಗೊಂತೀನಿ. SL 10 ಪಾಯಿಂಟ್ ಇರ್ಲಿ 100 ಪಾಯಿಂಟ್ ಇರ್ಲಿ, ಹಾ. ನಂದು ಕ್ವಾಂಟಿಟಿ 1800 ಅಲ್ಲಾಡೋದಿಲ್ಲ. ಹಾ. ರಿಸ್ಕ್ ಮ್ಯಾನೇಜ್ಮೆಂಟ್ ಮಣ್ ಮುಕ್ಕೋಯ್ತು ಅಲ್ಲೇನೆ, ಕಷ್ಟ ಇದೆ ಮುಗ್ದೋಯ್ತಲ್ಲಿ. ಸರ್. ಇನ್ನೊಂದು ಹೇಳಿ ಮಾತಾಡ್ಲಾ? ಹೇಳಿ ಹೇಳಿ ಹೇಳಿ. ಒಂದು ಕಾಂಪೌಂಡಿಂಗ್ ಬಗ್ಗೆ ಒಂದು ನೀವು ಕೇಳಿರ್ತೀರ, ಯೂಟ್ಯೂಬ್ ಅಲ್ಲಿ ನೋಡಿರ್ತೀರ, ಚಾಣಕ್ಯ ಹೇಳಿದ್ದು ಕಾಂಪೌಂಡಿಂಗ್ ಹೆಂಗಾಗತ್ತೆ, ಸ್ಟಾಕ್ ಮಾರ್ಕೆಟ್ ಕಾಂಪೌಂಡಿಂಗ್ ಮೇಲೆ ರನ್ ಆಗುತ್ತೆ, ಕರೆಕ್ಟ್ ಅಲ್ಲ? ಹೌದು. ಅದೇನ್ ಹೇಳಿ, ಒಂದ್ ಚೆಸ್ ಬಾಕ್ಸ್ ಇದೆ, ಅಕ್ಕಿ ಕಾಳು ಕತೆ. ಇದೊಂಥರ ಬೈಬಲ್ ಆಗ್ಬಿಟ್ಟೈತೆ ಕಾಂಪೌಂಡಿಂಗ್ ಇದು ಇಂಡಿಯಾದಲ್ಲಿ. ಸಿಂಪಲ್ ಆಗಿ ಹೇಳ್ತೀನಿ, ಇದನ್ನ ಮುಗಿಸ್ಬಿಡ್ತೀನಿ. ಅಂಡ್ ಡ್ರಾಯಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಇದ್ ಮಾಡಕ್ ಹೋಗ್ಬಿಡಿ, ಬಟ್ ತುಂಬಾ ಡೀಪ್ ಆಗಿದೆ. ವ್ಯೂವರ್ಸ್ ಯಾರು ಮನ್ಸಿಗೆ ಹಾಕೋಬೇಡಿ. ಆಕ್ಚುಲಿ ವಿಷಯ ಏನಂದ್ರೆ, ಟ್ರೈ ಮಾಡಿ. ಅಂಡ್ ತುಂಬಾ ಸಿಂಪಲ್ ವಿಷಯ ನೋಡಿ ಸರ್. ನಮ್ಗೇನ್ ಹೇಳೋದು, ಮೊದಲನೇ ದಿನ ಒಂದ್ ಅಕ್ಕಿ ಕಾಳು ಇಡ್ತಾನೆ ಚಾಣಕ್ಯ, ಮಾರನೇ ದಿನ ಏನ್ ಮಾಡ್ತಾನೆ, ಆ ರಾಜಂಗೆ ಹೇಳ್ತಾನೆ ಅದ್ರ ಡಬಲ್ ಮಾಡು ಅಂತ, ಕರೆಕ್ಟ್ ಅಲ್ವಾ? ಸೊ ಎರಡನೇ ದಿನಕ್ಕೆ ಏನಾಯ್ತು? 2 ಆಯ್ತಾ? ಮೂರನೇ ದಿನಕ್ಕೆ 4 ಆಯ್ತು. 4 ಆಯ್ತು. 4ನೇ ದಿನಕ್ಕೆ 8 ಆಯ್ತು. 5ನೇ ದಿನಕ್ಕೆ 16. ಹೆಂಗ 16 ಆಗುತ್ತೆ ಸರ್? 8 × 8 8 × 16 ಅಲ್ಲ, 8 × 2 ಹೇಳ್ತಾ ಇದ್ದೀರಾ ನೀವು. 8 × 8 ನೀವು ಡಬಲ್ ಆಗುತ್ತೆ ಅಂತ ಹೇಳಿದ್ದು. ಡಬಲ್ 64 ಡಬಲ್ ಮೊದಲನೇ ಡಬಲ್ ಆಗುತ್ತೆ ಅಂತ. ಮಲ್ಟಿಪ್ಲೈ ಆಗುತ್ತೆ ಅಂತ. ಮಲ್ಟಿಪ್ಲಿಕೇಶನ್ಗೂ ಡಬಲಿಂಗಿಗೂ ಅರ್ಥ ಇದೆ, ಅದಕ್ಕೆ ಜನಕ್ಕೆ ಅರ್ಥ ಮಾಡ್ಸಕ್ಕೆ ಇದ್ನ ಹೇಳ್ತಾ ಇರೋದು. ಇವ್ರು ಹೇಳೋದ್ರಲ್ಲಿ ತಪ್ಪಿರ್ಲಿಲ್ಲ, ಯಾರಿಗೆ ಚಾಣಕ್ಯ ಹೇಳಿದ್ರಲ್ಲಿ ತಪ್ಪಿರ್ಲಿಲ್ಲ. ನಾವ್ ಇವತ್ತಿನ ಮ್ಯಾಥ್ಸ್ ನ ಅರ್ಥ ಮಾಡ್ಕೊಂಡು ಇದ್ ಮಾಡ್ತಾ ಇದೀವಲ್ಲ, ಅದ್ರಲ್ಲಿ ಏನ್ ತಪ್ಪಿದೆ ಅಂತ. ಸೊ 8 × 8 64. 64 × 64 ಇಲ್ಲಿ ಹೇಳ್ತೀನಿ, ಒಂದ್ ನಿಮಿಷ. 4096 ಕ್ಯಾಲ್ಕುಲೇಟರ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. 4096 ಅದ್ರದ್ದು ಇಂಟು ಇದು ಬೇಡ, ಈಗ ತುಂಬಾ ದೊಡ್ಡದಾಯ್ತು ನಂಬರ್. ಸೊ 8ನೇ ಮನೆ ದಾಟಕ್ ಆಗ್ಲಿಲ್ಲ ಯಾರ ಕೈಲಿ, ರಾಜನ್ ಕೈಲಿ. ಅಷ್ಟು ದುಡ್ಡಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಹಿಂಗ್ ಟ್ರೇಡ್ ಮಾಡಬೇಕು ಅಂತ. ಓಕೆನಾ? ಸೊ ಇದು ಬಂದ್ಬಿಟ್ಟು ಜನಕ್ಕೆ ಹೇಳೋದ್ ಕಾಂಪೌಂಡಿಂಗ್ ಹೆಂಗೆ ಅಂತ. ನಾನೀಗ ಫಿಸಿಕಲ್ ಬರ್ತೀನಿ, ಫಿಸಿಕಲ್ ವರ್ಲ್ಡ್ ಗೆ, ಆಯ್ತಾ? ಆಕ್ಚುಯಲ್ ರಿಯಾಲಿಟಿಗೆ. ಓಕೆ, ಸೇಮ್. ಅಯ್ಯೋ ಸಾರಿ, ಒಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡಿ ಸರ್. ನನ್ ಮೇನ್ ಕಂಟೆಂಟ್ ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟೇ. ಒಂದ್ ಬಾಕ್ಸ್, ಒಂದ್ 2-3 ಬಾಕ್ಸ್ ಹಾಕ್ತೇನೆ, ಜಾಸ್ತಿ ಬೇಡ. ಒಂದ್ ಬಾಕ್ಸ್ ತಗೊಳ್ಳಿ ಇಲ್ಲೇ. ಅಲ್ಲೇ ಹಾಕ್ಬಿಡಿ, ಬೆಟರ್. ಒಂದ್ ಬಾಕ್ಸ್, 2ನೇ ಬಾಕ್ಸ್, 3ನೇ ಬಾಕ್ಸ್. ಸಾಕ್ಬಿಡಿ ಸರ್, ಸಾಕು. ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇದರಲ್ಲಿ 1 2 3 4 5 ದಿನ ಅಂತ ಅನ್ಕೊಳ್ಳೋಣ. 1 2 3 4 5. ಆಸ್ ಫಾರ್ ಮಲ್ಟಿಪ್ಲಿಕೇಶನ್ ಬರೋಣ. ಈಗ ಫಸ್ಟ್ನೇ ದಿನ ಎಷ್ಟು ಕಾಳು ಇಟ್ರು? 1. 2ನೇ ದಿನ 2. ಹಿಂಗ್ 2 ಆಗುತ್ತೆ. 1 × 1 ಎಷ್ಟು ಸರ್? 1. ನೆಕ್ಸ್ಟ್ ಡೇ ಮತ್ತೊಂದು 1 × 1 ಎಲ್ಲ ಬಾಕ್ಸ್ ಒಂದೇನೆ. ನೆಕ್ಸ್ಟ್ ಏನಾಯ್ತು ಸರ್? ಸೊ ಇದರಲ್ಲಿ ಡೀಪ್ ಮೀನಿಂಗ್ ಇದೆ. ಸೊ ನಾವು ಮನಿನ ಡಬಲಿಂಗ್ ಮಾಡ್ತಾ ಇಲ್ಲ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. ನಮ್ಮ ಇದ್ರಲ್ಲಿ ಮಲ್ಟಿಪ್ಲಿಕೇಶನ್ ಮಾತ್ರ ವರ್ಕ್ ಆಗ್ತಾ ಇರೋದು. ಹೌದು, ನಾವು ಸೊಸೈಟಿಗೋಸ್ಕರ 1 × 1 ಅಂತ ಅನ್ಕೊಂಡಿದೀವಿ. ಬಟ್ ಆಕ್ಚುಲಿ ನೋಡಿದ್ರೆ ಇದು ಬೇರೆನೆ ಅರ್ಥ. ಒಂದಿನ 0 ಬಂದ್ಬಿಟ್ರೆ 1 × 0 0. ಅದೇ ಫುಲ್ 0. ಗೇಮ್ ಓವರ್, ಅಲ್ಲಿಗೆ ಅಕೌಂಟ್ ಬಸ್ತು. ಹೋಗ್ಲಿ ಬಿಡಿ, ಇದು ತುಂಬಾ ಇದಾಗೋಗ್ಬಿಡುತ್ತೆ, ತುಂಬಾ ಡೀಪ್ ಆಗಿ ಹೊಡೆದಂಗ ಆಗ್ಬಿಡುತ್ತೆ. ಬೇಡ. ಇಲ್ಲ, ಇದಕ್ಕೆ ವ್ಯೂವರ್ಸ್ ಒಂದು ಹೇಳ್ತೀನಿ. ಒಬ್ರು ರೈಟರ್ ಇದಾರೆ ಸರ್, ಟಾಮ್ ಹಾವರ್ಡ್ ಅಂತ. ಥಾಮಸ್ ಹೋವರ್ಡ್ ಅಂತ. ಅವ್ರೊಂದು ಬುಕ್ ಬರ್ತಾರೆ, ನಮ್ನೆಲ್ಲ ಹೆಂಗ್ ಸ್ಕ್ಯಾಮ್ ಮಾಡ್ಬಿಟ್ಟಿದ್ದಾರೆ ಇವರು ಮ್ಯಾಥ್ಸ್ ಅಲ್ಲಿ, ಮಲ್ಟಿಪ್ಲಿಕೇಶನ್ ಅನ್ನೋದ್ರಲ್ಲಿ. 1 ಅನ್ನೋ ನಂಬರ್ ದೊಡ್ಡ ಫೇಕ್ ಸರ್ ಅದು. ಆಕ್ಚುಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ 1 × 1 ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು.
ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಹೆಂಗ್ ಇಂಟ್ರೊಡ್ಯೂಸ್ ಮಾಡಿದ್ರು, ಆ ಪ್ರತಿಯೊಂದನ್ನು ಬುಕ್ ಅಲ್ಲಿ ಅದ್ಭುತವಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬುಕ್ ಓದೋರಿದ್ರೆ ಅದು ಅರ್ಥ ಆಗುತ್ತೆ. ಸೊ ಅದು ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಾಂಪೌಂಡಿಂಗ್ ಕಾನ್ಸೆಪ್ಟ್ ಇದನ್ನೆಲ್ಲ ಇಟ್ಕೊಂಡು ಮಾರ್ಕೆಟಿಂಗ್ ಬರ್ತಾರಲ್ಲ, ಅವ್ರಿಗೊಂಥರ ಐ ಓಪನಿಂಗ್ ಅದು. ಆಕ್ಚುಲಿ ಆಗತ್ತೆ, ಆಕ್ಚುಲಿ ಆಗಲ್ಲ. ಆತರ ಗ್ರೇ ಶೇಡ್ ಹೇಳ್ತೀವಲ್ಲ ಇದು, ಆತರ. ಹಂಗೆ ಬರ್ದ್ಬಿಡಿ, ಯಾರಾದ್ರೂ ವ್ಯೂವರ್ಸ್ ಇದ್ರೆ. ಟೆರೆನ್ಸ್ ಥಾಮಸ್ ಹೋವರ್ಡ್ ಅಂತ. ಈ ಕಾಂಪೌಂಡಿಂಗ್ ಆಕ್ಚುಲಿ ಫಿಸಿಕಲ್ ವರ್ಡ್ಗುನು ಈ ಮ್ಯಾಥಮೆಟಿಕಲ್ ವರ್ಡ್ಗುನು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಸಿಗುತ್ತೆ. ಇಫ್ ದೇ ವಾಂಟ್ ಫಿಲ್ಮ್ ಆಕ್ಟರ್ ತಾನೆ? ಓಕೆ ಓಕೆ. ತುಂಬಾ ಅದ್ಭುತ. ಹೆಂಗೆ ಇದ್ ಮಾಡಿದಾರೆ, ಮ್ಯಾನಿಪುಲೇಟ್ ಮಾಡಿದಾರೆ ನಮ್ ಜನಗಳನ್ನ ಅಂದ್ರೆ ಇಂಟ್ರೆಸ್ಟ್ ಗಳು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾರೆ ಅದ್ರಲ್ಲಿ. ಅಂಡ್ ಅದು ಬುಕ್ ಅದ್ರದ್ದು ಸಾರಾಂಶನು ನಾನು ಇಲ್ಲಿ ಹೇಳಕ್ಕಾಗಲ್ಲ, ಅಷ್ಟ್ ದೊಡ್ಡದಿದೆ ಅದು. ಓದ್ಲೇಬೇಕು. 1:1 ನಾನ್ ನಿಮ್ಗೆ ಹೇಳದ್ನಲ್ಲ, ಇದ್ರದ್ದು ಮಲ್ಟಿಪ್ಲಿಕೇಶನ್ ಪ್ರಕಾರ ಹೋದ್ರೆ, ಡಬಲಿಂಗ್ ಪ್ರಕಾರ ಹೋದ್ರೆ, ವಾಟ್ ಇಸ್ ಡಬಲಿಂಗ್ ಅಂದ್ರೆ ಏನು, ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು, ಚಿಕ್ಕ ಚಿಕ್ಕ ವರ್ಡ್ ನಾವ್ ಅದನ್ನ ತುಂಬಾ ಇದ್ ಮಾಡ್ಕೊಂಡಿದೀವಿ. ಕಾಂಪೌಂಡಿಂಗ್ ಕ್ಯಾಲ್ಕುಲೇಟರ್ ತೆಗಿರಿ. ಎಷ್ಟು ವರ್ಷ ಆಯ್ತು ಹೇಳಿ ಸ್ಟಾರ್ಟ್ ಮಾಡಿ? ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಇನಿಷಿಯಲ್ ಕ್ಯಾಪಿಟಲ್ ಎಷ್ಟಿತ್ತು? 5,000 ಆಯ್ತಾ? 5,000. 5,000ದಿಂದ ಸ್ಟಾರ್ಟ್ ಆಯ್ತಲ್ಲ ಟ್ರೇಡಿಂಗ್. ಆಕ್ಚುಲಿ 5,000 ನಿಮ್ಗೆ ಹೆಂಗ್ ಗೊತ್ತಾಯ್ತು 5,000? ಎಲ್ಲಾರ್ದು ಬೇಸ್ ಕ್ಯಾಪಿಟಲ್ 5,000ನೇ. ಡೈಲಿ 1% ಜಾಸ್ತಿ ಬೇಡ. ಎಷ್ಟು ವರ್ಷದಿಂದ ಟ್ರೇಡ್ ಮಾಡ್ತಾ ಇದೀರಾ? ಒಂದ 7 ಇಯರ್ಸ್. ನಿಮ್ಮ ಹತ್ರ ಇವಾಗ ಎಷ್ಟು ದುಡ್ಡಿದೆ ಅಂತ ನಾ ಹೇಳ್ತೀನಿ. ಆಕ್ಚುಲಿ ಇದೆ, ನನಗೆ ಸ್ಕ್ರೀನ್ ಶೇರ್ ಮಾಡಿ ಸ್ವಲ್ಪ ತೋರಿಸ್ತೀನಿ. ಇದ್ರಲ್ಲಿ ಅದು 7 ವರ್ಷದಲ್ಲಿ ಆಗಿರೋ ದುಡ್ಡಲ್ಲ ಅದು. ಅಲ್ಲ ಸರ್, ತೋರಿಸ್ತೀನಿ, ನಾನು ಸ್ಕ್ರೀನ್ ಶೇರ್ ಮಾಡಿ ನಾನು ತೋರಿಸ್ತೀನಿ. ನಾನು ಸ್ಟಾಪ್ ಮಾಡ್ಲಾ ಶೇರಿಂಗ್? ಅಲ್ಲ, ನನಗೆ ಹೋಸ್ಟ್ ತಗೊಂತೀನಿ, ನಾನು ಶೇರ್ ಮಾಡ್ತೀನಿ. ಇದಕ್ಕಿಂತ ಕಮ್ಮಿ ಇದ್ರೆ ಇವ್ರ ನಾಟ್ ಎ ಟ್ರೇಡರ್. ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ನನಗೆ ಇದ್ ಮಾಡ್ಕೊಡ್ಬೇಕು. ಅದೇ ಡೆಮೋ ಅಕೌಂಟ್ಗೆ ಹಾಕ್ಕೊಡ್ತೀನಿ. ಓಕೆ, ವೇಟ್. ಓಕೆ, ವೇಟ್. ಕಾಣಿಸ್ತಾ ಇದೆ ಸರ್? ಬಂತು ಕಾಣಿಸ್ತಾ ಇದೆಯಾ? ಓಕೆ. ಸರ್ ಅವ್ರು ಓಪನ್ ಮಾಡೋಷ್ಟೊತ್ತಿಗೆ ಒಂದ್ ಹೇಳ್ತೀನಿ. ಇವತ್ ಕೇಳಿದ್ರಲ್ಲ ಬೆಸ್ಟ್ ಟ್ರೇಡ್ ಅಂತ, ಇವತ್ತೇ ಮಾಡ್ದೆ. ಓಕೆ. ಮಾರ್ಕೆಟ್ ₹3 ಹೋಗಿತ್ತು. ಪುಟ್ಟು ರಿವರ್ಸ್ ಮೂವ್ಮೆಂಟ್ ಮಧ್ಯಾಹ್ನ ಗಾಮ ಬಸ್ಟ್ ಆಯ್ತು ಅಂತ ಗೊತ್ತಾಗ್ತಿದ್ದಂಗೆನೆ ಮಾರ್ಕೆಟ್ ಆರ್ಡರ್ಗೆ ಪ್ಲೇಸ್ ಮಾಡ್ದೆ. ₹3 ಇದ್ದಿದ್ ಮಾರ್ಕೆಟ್ ₹20 ಪ್ಲೇಸ್ ಆಯ್ತು ನಂದು ಆರ್ಡರ್. ಸರ್ ನೋಡಿ ಸರ್, ಅಕೌಂಟ್ ಬ್ಯಾಲೆನ್ಸ್ ಹೇಳ್ತಿದ್ರಲ್ಲ, ಆಯ್ತಾ? ನೋಡ್ದೆ. ₹20 ಪ್ಲೇಸ್ ಆಯ್ತು ಆರ್ಡರ್. ಮಾಡಿದ್ದು ಎಲ್ಲಿ ಗೊತ್ತಾ? ₹130. ಎಕ್ಸಿಟ್ ಮಾಡಿದ್ದ ಅಥವಾ ಎಂಟ್ರಿ ಆಗಿದ್ದ? ಎಕ್ಸಿಟ್ ಆಗಿದ್ ₹130, ಎಂಟ್ರಿ ಆಗಿದ್ ₹20. ಅದೇ 3ರಲ್ಲಿದ್ದಾಗ ಬೈ ಮಾಡ್ಬೇಕು ಅಂತ ಕಂಡಿದ್ದು. 3ರಲ್ಲಿದ್ದಾಗ ಅಂದ್ರೆ ಅಲ್ಲೊಂದು ಗಾಮ ಬಸ್ಟ್ ಆಗತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ 3 ಗಂಟೆಲಿ. ಕರೆಕ್ಟ್ ಆಗಿ ಕೊಡ್ತು. ಆ ಟೈಮಲ್ಲಿ ಮಾರ್ಕೆಟ್ ಎಂಟ್ರಿ ಆಗೋಷ್ಟೊತ್ತಿಗೆ ₹20 ಹೋಗ್ಬಿಡ್ತು. ಸೊ 20 ಎಂಟ್ರಿ, ₹130 ಎಕ್ಸಿಟ್. ಓಕೆ, ನೋಡಿ ಸರ್ ಇಲ್ಲಿ ಅಕೌಂಟ್ ಬ್ಯಾಲೆನ್ಸ್. ಅದೇ ನೋಡ್ದೆ. ಎಷ್ಟು? 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 319 ಕೋಟಿ US ಡಾಲರ್ ಅಲ್ಲಿ. ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಎಷ್ಟು ಇದೆ ಅಂದ್ರೆ. ಅದು ಬಿಟ್ಬಿಡಿ, ಬೇಡ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್, ಎಮೋಷನ್ಸ್ ಇರಲ್ಲ ಪೇಪರ್ ಟ್ರೇಡಿಂಗ್. ಈ ಅಮೌಂಟಿಗೆ ಹೋಗ್ಬೇಕು ಪೇಪರ್ ಟ್ರೇಡಿಂಗ್ ಅಲ್ಲೂ ಅಂದ್ರೆ ಕಷ್ಟ ಇದೆ. ಲಾಸಸ್ ಗಳನ್ನ ತಗೊಂಡ್ ಹೋಗ್ಬೇಕು, ಪ್ರಾಫಿಟ್ ಗಳನ್ನ ತಗೊಂಡ್ ಹೋಗ್ಬೇಕು, ಗೇಮ್ ತರ ಆಡ್ಕೊಂಡ್ ಹೋಗ್ಬೇಕು. ಎಮೋಷನ್ಸ್ ಒಂದೊಂದ್ ಬಿಟ್ರೆ ಬರುತ್ತೆ, ಎಮೋಷನ್ಸ್ ಬಿಡೋದನ್ನ ಕಲಿಬೇಕು. ಹೌದು, ಅದೆಲ್ಲ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ ಅಂತಾರಲ್ಲ, ಆತರ. ಟ್ರೇಡಿಂಗ್ ಗೆ, ರಿಟೇಲ್ ಟ್ರೇಡರ್ಸ್ ಗೆ ಎಂಟರ್ ಆಗೋರ್ಗು ಅದೊಂದು ಪಾಠ. ಎಮೋಷನ್ಸ್ ಅದ್ ಕಲ್ಸುತ್ತೆ ಮಾರ್ಕೆಟ್.
ಹೆಂಗ್ ಬಿಡ್ಬೇಕು ಅಂತ. ಅಲ್ಲ, ಸ್ಕಿಲ್ ಅನ್ನೋದು ಇದೆಯಲ್ಲ, ಸ್ಕಿಲ್ ಅನ್ನೋದು ಒಂದು 5% 10% ಅಷ್ಟೇ ನನ್ನ ಪ್ರಕಾರ. ಹಾ. ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಬಂತ, ಪ್ರಾಕ್ಟೀಸ್ ಸ್ಕಿಲ್ ಮಾರ್ಕೆಟ್ ಹೇಳ್ಕೊಟ್ಬಿಡುತ್ತೆ ಆನಾಗೆ ಸರ್. ಬಂತು. ನಿಮ್ಗೆ ಅನ್ಸಲ್ಲ ಮಾರ್ಕೆಟ್ ಹೇಳ್ಕೊಡುತ್ತೆ ಅಂತ? ಖಂಡಿತ ಹೇಳ್ಕೊಡುತ್ತೆ, ಜೀವನನೇ ಹೇಳ್ಕೊಡುತ್ತೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಡೀ ಜೀವನ ಹೇಳ್ಕೊಡುತ್ತೆ. ರಿಯಾಲಿಟಿ ಹೇಳ್ಕೊಡುತ್ತೆ, ರಿಯಲ್ ಟೈಮ್ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡುತ್ತೆ. ಇಟ್ಸ್ ಅ ಗಾಡ್ ಹೌದು. ಆಕ್ಚುಲಿ. ಯಾವ್ದಾದ್ರು ಟ್ರೇಡರ್ ರಿಲೇಶನ್ಶಿಪ್ ಅಲ್ಲಿ ಡ್ಯಾಮೇಜ್ ಮಾಡ್ಕೊಂಡಿರೋದು ನೋಡಿದ್ರ? ಕರೆಕ್ಟ್ ಆಗಿರೋ ಟ್ರೇಡರ್, ಸಕ್ಸಸ್ಫುಲ್ ಟ್ರೇಡರ್ ಮಾಡ್ಕೊಳ್ಳಲ್ಲ ಅವನು. ಲೈಫ್ ಅಂದ್ರೆ ಏನು? ಅದ್ರಲ್ಲೂ ಒಂದು ಸ್ಟಾಪ್ ಲಾಸ್ ಇಟ್ಟಿರ್ತಾನೆ, ಈ ಲಿಮಿಟ್ ಮೀರ್ ನಾನು ಹೋಗ್ಬಾರ್ದು ಅಂತ. ಓಕೆ, ಆಕ್ಚುಲಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಬ್ಬ ಟ್ರೇಡರ್ ಆದವನು ಒಂದ್ ಲೈಫ್ ನ ಕಲ್ತ್ಕೊಂಡ್ಬಿಡ್ತಾನೆ. ಮೇನ್ ದುಡ್ಡು ಮಾಡ್ದು ದುಡ್ಡು ಬಿಡೋದು ಅದೆಲ್ಲ ಆಮೇಲಿಂದ ದುಡ್ಡು ಆಗೇ ಆಗುತ್ತೆ ಆಟೋಮೆಟಿಕ್ಲಿ. ಯಾವ್ದೋ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಏನೋ ಎಕ್ಸಲೆನ್ಸ್ ಗೆ ಪೀಚೆ ಭಾಗೋ, ಸಕ್ಸಸ್ ಗೆ ಪೀಚೆ ಮತ್ ಭಾಗೋ ಅಂತ. ಕಾಮಯಾಬಿ ಜಸ್ಟ್ ಮಾರ್ ಕೆ ಪೀಚೆ ಆ ಜಾಯೇಗಾ. Three Idiots. ಪ್ರಾಕ್ಟೀಸ್ ಕಲಿಬೇಕು, ಕಲಿತೀನಿ ಅಂತ ಫಸ್ಟ್ ಡಿಸೈಡ್ ಮಾಡ್ಬೇಕು. ಕಲ್ತ ಮೇಲೆ ಎಲ್ಲ ಅದರಿಂದ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಪ್ಷನ್ಸ್ ಇವತ್ತಿಂದ ನೋಡಿ ಇದ್ ಮಾಡಿದ್ದು ಜಾಸ್ತಿ ಬೇರೆ ಬೇರೆ ಕಡೆ ಹೋಯ್ತು. ಬಟ್ ಜನಗಳಿಗೆ ಒಂದೇನ್ ಇರ್ತೀವಿ ಅಂದ್ರೆ, ಆಪ್ಷನ್ಸ್ ಗಿಂತ ಫಸ್ಟ್ ಕರೆನ್ಸಿ ಮಾರ್ಕೆಟ್ ಅಲ್ಲಿ ಟ್ರೈ ಮಾಡಿ. ಈಕ್ವಿಟಿಲಿ ಯಾವ್ದಾದ್ರು ಒಂದ್ ಕಂಪ್ನಿನ ಬೈಸೆಲ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಒಂದ್ ಸೈಕಲ್ ಪೆಡಲ್ ಅಂದ್ರೇನು, ಟೈರ್ ಅಂದ್ರೇನು, ಸ್ಪೋಕ್ಸ್ ಅಂದ್ರೇನು, ಸೀಟ್ ಅಂದ್ರೇನು ಅನ್ನೋದು ಗೊತ್ತಾಗತ್ತೆ ಫಸ್ಟ್. ಆಮೇಲೆ ಸ್ಟಾರ್ಟ್ ಮಾಡಿ ಒಂದ್ ಕ್ವಾಂಟಿಟಿಲಿ. ಅದನ್ನೇ ಆಗ್ಲೇ ನೀವ್ ಹೇಳ್ತಾ ನನಗೆ ಮರ್ತೋಗಿತ್ತು, ಈಗ ನೆನ್ಪಾಯ್ತು. ₹5 ₹10 ಈ ಐಡಿಯಾ, ₹7 ಐಡಿಯಾ, ಈಗ 15 ಆಗಿರ್ಬೋದು. ಆಮೇಲೆ ₹5 ಯಾವ್ದೋ ಸ್ಟಾಕ್, ಸ್ಮಾಲ್ ಕ್ಯಾಪ್, ಪೆನಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಡಿ, ಟ್ರೇಡು ಮಾಡ್ಬೇಡಿ. ಅವುಗಳಲ್ಲಿ ಏನು ಕಲಿಕೆ ಸಿಗಲ್ಲ. ಅದೊಂದು ನಿಫ್ಟಿ 50 ಯಾವ ಸ್ಟಾಕ್ಸ್ ಇದಾವೆ ಅವುಗಳಲ್ಲಿ 1 ಯೂನಿಟ್ ತಗೊಳ್ಳಿ ಸಾಕು. NSE ಅಂತ ಹೊಡೆದ್ರೆ, ಸಾರಿ, ಇದಕ್ ಬಂದ್ಬಿಟ್ಟು NSE ಇಟ್ಸ್ ಎಕ್ಸ್ಚೇಂಜ್, ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್. NSE ಯಾವ್ದೋ ಒಂದ್ ಇದು ಓಪನ್ ಮಾಡಿ, ಇದು ಓಪನ್ ಆಗುತ್ತೆ. ಇಲ್ಲಿಗೆ ಬಂದು ಸೆಕ್ಟರ್ ಅಂತ ಹೊಡೆದ್ರೆ ಎಲ್ಲಾ ಸೆಕ್ಟರ್ ಏನು ಬೇಡ ಸರ್, ನಿಫ್ಟಿ 50 ಅಂತಾನೆ ಹೊಡಿಲಿ. ನಿಫ್ಟಿ 50ಲಿ ಬಂದ್ರೆ ಎಷ್ಟು ಕಂಪ್ನಿಗಳಿದಾವೆ ಅಂತ ಇಲ್ಲೇ ಸಿಕ್ಕೋಗುತ್ತೆ. ಎಲ್ಲಾ ಡೇಟಾನು ಇದೆ. ಇದರಲ್ಲಿ ಇನ್ಸ್ಟ್ರೂಮೆಂಟ್, ಮಾರ್ಕೆಟ್ ಡೇಟಾ, ಇದಕ್ಕೆ ಹೋಯ್ತು ಇಂಡೆಕ್ಸ್, ಏನೋ ಡೆರಿವೇಟಿವ್ ಹೋಗ್ಬಿಡ್ತು. 2 ರಿಂದ 3 ಸ್ಟಾಕ್ಗಳು ಲಾರ್ಜ್ ಕ್ಯಾಪ್ ಅವು ಸೆಲೆಕ್ಟ್ ಮಾಡಿ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ಲಿ, ಹೊಸದಾಗಿ ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ ಅಥವಾ ನಾನು ಈ ಮಾರ್ಕೆಟ್ಗೆ ಎಂಟರ್ ಆಗ್ಬೇಕು ಅಂತಾನೆ ಡೆಸ್ಪರೇಟ್ ಆಗಿ ಮೂವ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾನೊಂದು ಐಡಿಯಾ ಕೊಡ್ತೀನಿ. ಕಾರಲ್ಲಿ ಬೈಕಲ್ಲಿ ಹೋಗ್ಬೇಡಿ, ಇಲ್ಲ ಹೋಗದಲ್ಲೇ ಇರಿ. ಎಲ್ಗೋ ಒಂದ್ ಕಡೆ ಅಂತೂ ರೆಗ್ಯುಲರ್ ಆಗಿ ಹೋಗ್ತಿರತ್ತಾನೆ, ಮನೆಯಿಂದ ಆಫೀಸ್ಗೋ, ಅಂಗಡಿಗೋ, ಏನಕ್ಕೋ ಒಂದಕ್ಕೆ ಹೋಗೋರು ಇದ್ದೇ ಇರ್ತಾರೆ. ಏನ್ ಕಾಣುತ್ತೆ ಅಂಗಡಿಲಿ ಇಲ್ಲ ರೋಡಲ್ಲಿ, ಏನೋ ಒಂದು ಬೋರ್ಡ್ ಕಾಣುತ್ತೆ, ಪ್ರತಿಯೊಂದನ್ನು ಬಂದ್ಬಿಟ್ಟು ತನ್ನ ಬ್ರೋಕರ್ ಹತ್ರ ಒಂದು ಅಕೌಂಟ್, ಡಿಮೆಟ್ ಅಕೌಂಟ್ ಅಂತೂ ಇಟ್ಕೊಂಡೇ ಇರ್ತಾರೆ ಎಲ್ಲರೂ. ಈಗ ಫ್ರೀ ಅಲ್ವಾ ಸರ್? ಫ್ರೀ ಇದ್ದೇ ಇರುತ್ತೆ. ಕಣ್ಣಿಗೆ ಕಂಡಿದ್ದು ಪ್ಯಾರಾಶೂಟ್ ಎಣ್ಣೆ ಯಾವ ಕಂಪ್ನಿದಪ್ಪ, ಮನೇಲಿ ಇರೋದೇ ಸಾಕು, ಹೊರಗಡೆ ಹೋಗೋದು ಬೇಡ. ಗುಡ್ ಡೇ ಬಿಸ್ಕೆಟ್ ಯಾವ ಕಂಪ್ನಿದು, ಗುಡ್ ಡೇ ಬಿಸ್ಕೆಟ್, ನಮ್ಮ ಕಾರ್ ಯಾವ್ದು. ಆಮೇಲೆ ಹ್ಯುಂಡೈ ಕಾರ್ ಇದೆ ನಮ್ಮ ಮನೆಯಲ್ಲಿ, ಯಾಕೆ ಹ್ಯುಂಡೈ ಅಂತ ಸರ್ಚ್ ಮಾಡಿದ್ರೆ ಬರೋದಿಲ್ಲ? ಹುಡುಕ್ ಸ್ವಲ್ಪ ಆತರ ರಿಸರ್ಚ್ ಮಾಡಿದ್ರೆ ತಾನಾಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಕಾಣುತ್ತೆ, ಎಲ್ಲ ಸಿಗುತ್ತೆ. ಸೆಕ್ಟೋರಿಯಲ್ ಇಂಡಿಸಿಸ್ ಅಂತ ಮಾಡಿದಾಗ ಅದು ವೇಟೇಜ್ ಎಲ್ಲ ನಿಮ್ಗೆ ಗ್ರಾಫಿಕಲ್ ಸಿಕ್ಕೋಗುತ್ತೆ. ದೇವನಿಗೆ ಡೇಟಾ ಇರ್ರಿಲೆವೆಂಟ್. ಯಾವ್ದು ಸರ್? ದೇವನಿಗೆ ಈ ಡೇಟಾ ಇರ್ರಿಲೆವೆಂಟ್ ಆಗ್ಬಿಡುತ್ತೆ. ಅಲ್ಲ ಅದು ನಿಫ್ಟಿ ಏನಾದ್ರು ಟ್ರೇಡ್ ಮಾಡೋದಿದ್ರೆ ಇದರಲ್ಲಿ ವೇಟೇಜ್ ಇದಾವೆ. ₹1,000 ಹಾಕೊಳ್ಳಿ, ಜಾಸ್ತಿ ಹಾಕೊಂಬಿಡಿ. ₹1,000 ₹10 ₹20 ದುಡಿರಿ, ಅದು ಬ್ರೋಕರ್ ಕಿತ್ಕೋಗ್ಲಿ, ನೋ ಪ್ರಾಬ್ಲಮ್. ಬಟ್ ಅದೇ ಲಾಭ ಬೇಡ, ಅಲ್ಲಿ ಲಾಭ ಬೇಡ. ಅವ್ನ್ ಬೈ ಮಾಡೋದ್ ಹೆಂಗೆ, ಸೆಲ್ ಮಾಡೋದ್ ಹೆಂಗೆ ಕಲ್ತ್ಕೊಳ್ಳಿ. ಹೌದು. ಒಂದು 6 ತಿಂಗಳು ಅದೊಂದು ಸ್ಟಾಕು, 2 ಸ್ಟಾಕು, ಅಥವಾ ಏನು ನನಗೆ ಇಷ್ಟ ಆಗೋ ಸ್ಟಾಕ್ಸ್ ಅಂತ. ಈಗ ಉದಾಹರಣೆಗೆ ನಮ್ಮ ಮನೇಲಿ ಮಾರುತಿ ಕಾರ್ ಇದೆ. ಸೊ ನಾನು ಮಾರುತಿ ಸ್ಟಾಕ್ ಏನ್ ಬೆಲೆ ಇದೆ ಅಂತ ನೋಡ್ತೀನಿ. 11,000 12,000 ಇದೆ ಮಾರುತಿ ಇವತ್ತಿಗೆ. ಅದನ್ನಂತೂ ನಾನು ತಗೊಳಕ್ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಅಂದ್ರೆ ನಾನು ಉದಾಹರಣೆ ಏನ್ ಹೇಳಿದೆ, ಈಗ ₹12,600 ಕ್ಲೋಸ್ ಆಗಿದೆ. ನಾನು 12,000 1 ಯೂನಿಟ್ ತಗೋಬೇಕು ಅಂದ್ರೂ ₹12,600 ಬೇಕು. ಸೊ ಇದಾಗಲ್ಲ. ಚೆಕ್ ಮಾಡೋಣ, ಹಿಂಗೆ ಯಾವ್ದಿದೆ ಮನೇಲಿದೆ. ಮನೇಲಿ ಇನ್ನೊಬ್ರು ಮನೇಲಿ ಹ್ಯುಂಡೈ ಇದೆ. ಹ್ಯುಂಡೈ ಇದೆಯಾ? ಹ್ಯುಂಡೈ ಲಿಸ್ಟ್ ಆಗಿಲ್ಲ. ಆಕ್ಚುಲಿ ಹ್ಯುಂಡೈ ಮೋಟಾರ್ಸ್ ಇದೆಯಲ್ಲ, ನಮ್ಮ ಮಾರ್ಕೆಟ್ ಅಲ್ಲಿ ಇಲ್ಲ, ಅದು ಇದಿಲ್ಲ. ನಮ್ಮ ಮಾರ್ಕೆಟ್
ನಮ್ ದೇಶದಲ್ಲಿ ಇಷ್ಟ ಆಗಿಲ್ಲ. ಸೊ ಅಲ್ಲ ಇಲ್ಲೇ ನಮ್ ಬರ್ತಿದೆ ದೇಶದಲ್ಲಿ ಇಷ್ಟ ಆಗಿಲ್ಲ. FW ಏನು ಬೇಡ ಸರ್, ನಮ್ ದೇಶದ ಡಿಫೆನ್ಸ್ BL DL HL ಎಲ್ಲ ಇದಾವೆ. 200 ರೂಪಾಯಿ ಇದೆ. ಒಂದ್ ಕ್ವಾಂಟಿಟಿ ಹಾಗೆ. ಬೈ ಮಾಡಿದ್ರೆ 200 ರೂಪಾಯಿ. ಅಂಡ್ 200 ರೂಪಾಯಿ ಎಷ್ಟು ಸರ್ ಬೀಳುತ್ತೆ ಬಿದ್ರುವೆ ಒಂದ್ ದಿನಕ್ಕೆ? 200 ರೂಪಾಯಿಂದ ಇಲ್ಲ. 198. ಅಷ್ಟೇ 1-2% ಮ್ಯಾಕ್ಸ್ ಇವೆಲ್ಲ. ಅಲ್ಲಿ ಒಂದ್ ಏನಕ್ಕೆ ನಾನ್ ದೊಡ್ಡವ್ ಹೇಳ್ದೆ ಅಂದ್ರೆ, ಈಗ ಎಲ್ಲರಿಗೂ ಗೊತ್ತಿರೋ ಅಂದ್ರೆ ಅವು ಟಾಟಾ ಅಂತ ಗೊತ್ತೆಲ್ಲರಿಗೂ. ಟಾಟಾದಲ್ಲಿ ಎಷ್ಟಿದಾವೆ ಅನ್ನೋದು ಯಾರಿಗ್ ಗೊತ್ತು? ಟಾಟಾನೇ ಒಂದ್ ದೊಡ್ಡ ಗ್ರೂಪ್. ಟಾಟಾ ಕೆಮಿಕಲ್, ಟಾಟಾ ಸ್ಟೀಲ್, ಟಾಟಾ ಮೋಟರ್ಸ್, ಟಾಟಾ ಪವರ್, ಟಾಟಾ ಕನ್ಸ್ಯೂಮರ್, ಟಾಟಾ ಕಮ್ಯುನಿಕೇಶನ್, ಎಲೆಕ್ಸಿ, ಟಾಟಾ ಟೆಕ್, ಟಾಟಾ ತುಂಬಾ ಇದಾವೆ. ಅದ್ರಲ್ಲಿ ಟಾಟಾದಲ್ಲಿ ನಿಂಗೆ ಏನ್ ಗೊತ್ತು ಅಂದ್ರೆ ರತನ್ ಟಾಟಾ ಗೊತ್ತು ಅಂತಾರೆ. ಫೈನಲಿ ಏನಂದ್ರೆ ನೀವು ಚೆಕ್ ಮಾಡಿ ಕಲ್ತ್ಕೊಳ್ಳಿ, ಸಿಗುತ್ತೆ. ಏನೂ ಸಿಗಲ್ಲ ಅನ್ನೋದೇನಿಲ್ಲ. ಹಂಗಂತ ಈ ಕಾಲ್ಸ್ ತಗೊಳಕ್ ಹೋಗೋದು ಅಥವಾ ಯಾರನ್ನೋ ಡಿಸೈಡ್ ಮಾಡಿ ಯಾರ್ದೋ ಮಾತಿಗೆ ಡಿಪೆಂಡ್ ಆಗಿ ಟ್ರೇಡ್ ಮಾಡೋದು ಅವೆಲ್ಲ ಬಿಟ್ಟು ನಿಮ್ ಟೈಮ್ ಕೊಡಿ. ಟ್ರೇಡರ್ಸ್ ಆಗ್ಬೇಕು ಅಂತಿದ್ರೆ, ಅದರ್ವೈಸ್ ನಿಮ್ ಇಷ್ಟ, ನಿಮ್ ಮನಿ ನಿಮ್ ಆಪ್ಷನ್ಸ್. ದುಡ್ಡು ಕಳಿಯಕ್ ಒಂದ್ ಜಾಗ, ಅದೇ 3 ದಿನದ ಸಿಗರೇಟ್ ಸೇರಿದ್ರು ಬಿಡ್ಬೇಕು, ಅದೇ 500 ರೂಪಾಯಿ ಕಳೆದ್ರೆ ಅಂತ ಆ ತರ ಕತೆ ಆಗುತ್ತೆ. ಆ ತರ ಆಗುತ್ತೆ. ಒಂದ್ ಅಡ್ವಾಂಟೇಜ್ ಏನಂದ್ರೆ ಸಿಗರೇಟ್ ಅಭ್ಯಾಸನೇ ಹೋಗ್ಬಿಡುತ್ತೆ. ಅದರಿಂದ ಒಳ್ಳೆ. ಬಟ್ ಸಿಗರೇಟಿಗೆ ಮುಗ್ದೋಗಿದ್ರೆ ಓಕೆ ಅಲ್ಲ, ಟೀಗೆ ಮುಗ್ದೋಗಿದ್ರೆ ಓಕೆ, ಬಟ್ ಲೈಫ್ ಪ್ರಶ್ನೆಗಳಾಗ ಮಾಡ್ಕೊಳಕ್ ಹೋಗ್ಬೇಡಿ. ಹೌದು, ಅದು ಡಿಸಿಷನ್ ಏನು ಮಾಡಕ್ಕಾಗಲ್ಲ. ನಾವ್ ಯಾರು ಎಷ್ಟೇ ಹೇಳಿದ್ರು ಆಗದೆ ಅಲ್ಲಿ ಮತ್ತೆ ಹೋಗಿ ಏನೋ ಸ್ಕ್ಯಾಮ್ಗೆ ಕೂರೋದು, ಇನ್ನೇನು ಆಗಲ್ಲ. ಹೌದೌದು. ಆಮೇಲೆ ಸರ್ ಇನ್ನೊಂದು, ನಾನ್ ಟ್ರೇಡರ್ ಮಾಡ್ತೀನಿ ಬನ್ನಿ ಅಂತ ಕರೀತಾರಲ್ಲ, ದಯವಿಟ್ಟು ಅವ್ರ ಹತ್ರ ಹೋಗ್ಬೇಡಿ. ಯಾರನ್ನ ಟ್ರೇಡರ್ ಮಾಡಕ್ ಸಾಧ್ಯ ಇಲ್ಲ. ಅದನ್ನೆಲ್ಲ ಹೋಪ್ಸ್ ಎಲ್ಲ ತೆಗೆದು ಸೈಡಿಗೆ ಇಟ್ಟು, ನಿಮಗೆ ಇನ್ಫಾರ್ಮೇಶನ್ಸ್ ಬೇಕಾ, ಕೋರ್ಸಸ್ ಗಳು ತಗೋಬಿಡಿ ಅಂತ ಹೇಳಲ್ಲ. ಬಟ್ ಬರೀ ಕೋರ್ಸಸ್ ಗಳನ್ನೇ ತಗೊಳ್ತಾ ಇದ್ರೆ ಟ್ರೇಡ್ ಯಾವಾಗ ಮಾಡ್ತೀರಾ? ಈ ಸೀಕ್ರೆಟ್ ಸ್ಟ್ರಾಟಜಿಗಳನ್ನೆಲ್ಲ ತೆಗೆದು ಸೈಡಿಗೆ ಇಟ್ಬಿಟ್ಟು ತಿಳ್ಕೊಳ್ಳಿ ಕೋರ್ಸಸ್ ಅಷ್ಟೇ. ಏನ್ ಯಾಕಂದ್ರೆ ಪ್ರತಿಯೊಬ್ರು ಹಾರ್ಡ್ ಅಂಡ್ ಮನಿ ಅದು. ಅದನ್ನ ಬೇರೆಯವ್ರ ಡಿಸಿಷನ್ಸ್ ಕಳಿಬೇಡಿ. ಈಗ ನೀವು ಡಿಸಿಷನ್ ತಗೊಂಡ್ ಕಲಿತೀರಾ, ಅದನ್ನ ನೀವು ಪಾಠ ಕಲಿತೀರಾ. ಬೇರೆಯವ್ರದಕ್ಕೆ ಯಾರಿಗೋ ಕಳ್ದು ಅದನ್ನ ಮತ್ತೆ ಎಷ್ಟೋ ದಿನ ಅದ್ ಮೈಂಡ್ ಅಲ್ಲೇ ಕುತ್ಕೊಳ್ಳುತ್ತೆ. ಸೊ ಲೈಫ್ ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕ್ಕಿಂತ ಬೆಟರ್ ನಿಮ್ ಚಾಯ್ಸ್. ಏನ್ ಸರ್? ಹೌದು, ನನಗೊಂದು ಯೋಚನೆ ಬಂತು ತಲೆಗೆ. ಸರ್ ಒಂದ್ ವಿಡಿಯೋ ಸೀರೀಸ್ ಮಾಡಿ, ರೋಸ್ಟಿಂಗ್ ರಿಟೇಲರ್ಸ್ ಅಂತ, ಸರಿಯಾಗಿ ರೋಸ್ಟ್ ಮಾಡಕ್ ಬಿಡ. ಪಾಪ ಬಿಡಿ ಸರ್. ರೋಸ್ಟಿಂಗ್ ವಿಡಿಯೋಸ್ ಕಂಟ್ರಿ ಓಡೋದು. ರೋಸ್ಟ್ ಮಾಡಿದ್ರೆ ಅಂದ್ರೆ ನೋಡ್ತಾರೆ ಜನ. ಹರ್ಟ್ ಮಾಡಿ ಏನ್ ಸಿಗುತ್ತೆ ಬನ್ನಿ ಸರ್. ಹರ್ಟ್ ಅಲ್ಲ, ರೋಸ್ಟ್. ರೋಸ್ಟ್ ಮಾಡಿದ್ರೆ ನೋಡ್ಲಿ, ಫಸ್ಟ್ ರೋಸ್ಟ್ ಮಾಡೋರ್ಗು ಗೊತ್ತಾಗ್ಲಿ. ಸಾರ್ಕಾಸಮ್ ತುಂಬಾ ಡೀಪ್ ಆಗಿ ಹೊಡಿಯೋದ್ ಬೇಡ, ಎಲ್ಲರಿಗೂ ಅರ್ಥ ಆಗಂಗೆ ಹೇಳಲ್ಲ. ಬಿಡಿ ಸರ್, ಹಂಗಲ್ಲ, ಏನಿಲ್ಲ, ಸುಮ್ನೆ ಬ್ರೀಫ್ ಮಾಡ್ಬಿಡೋಣ, ಜಾಸ್ತಿ ಇದನ್ನ ಎಳೆದಾಡೋದಲ್ಲ. ಈ 2-3 ರೂಪಾಯಿ ಮೂವ್ಮೆಂಟ್ ಮಿನಿಮಮ್ ಒಂದ್ ದಿನಕ್ಕೆ ಅಂದ್ರೆ ಅಂದಾಜಾಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ TCS, ಇನ್ಫೋಸಿಸ್ ಅಥವಾ ರಿಲಯನ್ಸ್, ಯಾಕೆ ಕಂಪ್ನಿಗಳ ಹೆಸರು ಹೇಳ್ತೀನಿ ನಾನು, ಎಂಡಾರ್ಸ್ಮೆಂಟ್ ಅಂತಲ್ಲ, ಅಂದ್ರೆ ಟ್ರೇಡ್ ಮಾಡಕ್ಕೆ. ಅಥವಾ ಈಗ ಕೆಲವರಿಗೆ ಈಗ 1000 ರೂಪಾಯಿನೂ ಹಾಕಿ ಕಲಿಯಕ್ ನಂಗೆ ಇಲ್ಲ ಅಂತಂದ್ರೆ ಕಾಲೇಜ್ ಹೋಗ್ತಿರ್ತಾರೆ ಹುಡುಗರು, 100-200 ರೂಪಾಯಿ ಪಾಕೆಟ್ ಮನಿ ಇರೋರಿಗೆ. ಇಂಟ್ರಾಡೇನಲ್ಲಿ ಅಟ್ಲೀಸ್ಟ್ ಈ 5x ಮಾರ್ಜಿನ್ ಸಿಗುತ್ತೆ. ಹೌದು. 1000 ರೂಪಾಯಿ ಸ್ಟಾಕ್ 200 ರೂಪಾಯಿಗೆ ಸಿಗುತ್ತೆ.